ಕಲ್ಯಾಣವಾಣಿ ನೇರ ಫೋನ್-ಇನ್ ಕಾರ್ಯಕ್ರಮ. ವಿಶ್ವ ಅಂಗಾಂಗ ದಾನ ದಿನದ ಅಂಗವಾಗಿ ಅಂಗಾಂಗ ದಾನದ ಮಹತ್ವ ಕುರಿತು ನೇರ ಫೋನ್-ಇನ್ ಕಾರ್ಯಕ್ರಮ. ಭಾಗವಹಿಸುವವರು ರಾಷ್ಟ್ರೀಯ ದೇಹಾಂಗ ದಾನದ ಜಾಗೃತಿ ಸಮಿತಿ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀ ಶಿವಾನಂದ್ ಹೂಗಾರ್ ಅವರು. ಇವರೊಂದಿಗೆ ಬಿ. ಸಿದ್ದಣ್ಣ. ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 295986310105, ಎಸ್ಟಿಡಿ ಕ್ರಮಾಂಕ 08472. ಕೇಳಿ ಕಲ್ಯಾಣವಾಣಿ ನೇರ ಫೋನ್-ಇನ್ ಕಾರ್ಯಕ್ರಮ. ನಮಸ್ಕಾರ ಕೇಳುಗರೆ, ಕಲ್ಯಾಣವಾಣಿ ನೇರ ಫೋನ್-ಇನ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಕೇಳುಗರೆ, ಇವತ್ತಿನ ವಿಷಯ ಆಗಲೇ ನಿಮಗೆ ಗೊತ್ತಿದೆ. ಇವತ್ತು ವಿಶ್ವ ಅಂಗಾಂಗ ದಾನ ದಿನದ ಒಂದು ಆಚರಣೆ ಸಂದರ್ಭ. ಅಂದರೆ ಇವತ್ತು ನಾವು ಈ ಅಂಗಾಂಗ ದಾನದ ಮಹತ್ವ ಏನು, ಅಂದರೆ ಅಂಗಾಂಗ ಯಾವ ರೀತಿ ದಾನ ಮಾಡಬೇಕು, ಅಂಗಾಂಗ ದಾನ ಮಾಡಿದ್ರಿಂದ ಏನು ಅನುಕೂಲ ಆಗುತ್ತೆ, ಯಾರಿಗೆಲ್ಲ ಅನುಕೂಲ ಆಗುತ್ತೆ, ಯಾರೆಲ್ಲ ಅಂಗಾಂಗಗಳಂತ ದಾನ ಮಾಡ್ಬೋದು, ಯಾವ ಸಂದರ್ಭದಲ್ಲಿ ಅಂಗಾಂಗ ದಾನ ಮಾಡಲಿಕ್ಕೆ ಅವಕಾಶ ಇರುತ್ತೆ, ಮತ್ತು ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಯಾವ ಒಂದು ಸ್ಥಿತಿ ಇದೆ, ಅಂಗಾಂಗ ದಾನದ ಜನರಲ್ಲಿ ಯಾವ ರೀತಿ ಒಂದು ಮನಸ್ಥಿತಿ ಇದೆ, ಒಂದು ವೇಳೆ ಯಾರಾದರೂ ಅಂಗಾಂಗ ದಾನ ಮಾಡಬೇಕಂದ್ರೆ ಯಾರಿಗೆ, ಹೇಗೆ, ಎಲ್ಲಿ ಸಂಪರ್ಕ ಮಾಡಬೇಕು, ಇನ್ನೂ ಹಲವಾರು ವಿಷಯಗಳ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ವಿಷಯ ಕುರಿತಂತೆ ನಿಮ್ಮ ಜೊತೆಗೆ ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ, ನಿಮ್ಮ ಜೊತೆಗೆ ಮಾತಾಡಲಿಕ್ಕೆ ಈಗ ನಮ್ಮ ನಿಲಯದಲ್ಲಿ ನಮ್ಮ ಜೊತೆಗೆ ಇದ್ದಾರೆ ರಾಷ್ಟ್ರೀಯ ದೇಹಾಂಗ ದಾನ ಜಾಗೃತಿ ಸಮಿತಿ ಟ್ರಸ್ಟ್ ಕಲಬುರಗಿಯ ಘಟಕದ ಅಧ್ಯಕ್ಷರಾದಂಥ ಶ್ರೀ ಶಿವಾನಂದ್ ಹೂಗಾರ್ ಅವರು. ಸರ್ ನಮಸ್ಕಾರ. ನಮಸ್ಕಾರ ಸರ್. ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಕೇಳುಗರೆ, ನೀವು ನಮ್ಮನ್ನು ಸಂಪರ್ಕಿಸಲು ನಮ್ಮ ದೂರವಾಣಿ ಸಂಖ್ಯೆಗಳು ಬರ್ಕೊಳ್ಳಿ: 295986, ಮತ್ತೊಂದು ಸಂಖ್ಯೆ 310105. ಎರಡು ಸಂಖ್ಯೆಗಳಿಗೆ ಮಾತ್ರ ನೀವು ಕರೆಗಳನ್ನು ಮಾಡಬೇಕಾಗುತ್ತೆ. ಇನ್ನು ಎಸ್ಟಿಡಿ ಕ್ರಮಾಂಕ 08472. ಸರ್, ಇವತ್ತು ವಿಶ್ವ ಅಂಗಾಂಗ ದಾನದ ದಿನದ ಅಂತ ನಾವು ಆಚರಣೆ ಮಾಡ್ತೀವಿ ಇಡೀ ಪ್ರಪಂಚದಾದ್ಯಂತ. ನಮ್ಮ ಭಾರತದಲ್ಲೇ ವಿಶೇಷವಾಗಿ ಇದೇ ತಿಂಗಳ 3ರಂದು ಅಂಗಾಂಗ ದಾನ ದಿನದ ಒಂದು ಆಚರಣೆ ಆಗಿದೆ. ಈ ಅಂಗಾಂಗ ದಾನದ ಮಹತ್ವ ತಿಳಿಬೇಕಂದ್ರೆ ಇದರ ಒಂದು ಆಚರಣೆನೂ ನಮಗೆ ಮುಖ್ಯ ಆಗುತ್ತೆ. ಯಾಕೆ ಆಚರಣೆ ಮಾಡ್ತಾರೆ, ಯಾವಾಗಲಿಂದ ಆಚರಣೆ ಮಾಡ್ತಾರೆ, ಯಾಕೆ ಆಚರಣೆ ಮಾಡಬೇಕು, ಅದ್ರ ಬಗ್ಗೆ ನಾವು ಇವತ್ತು ಮಾಹಿತಿಯನ್ನು ನಮಗೆ ತಿಳಿಸ್ಕೊಡಿ. ಇದರ ಒಂದು ಮಹತ್ವ ಏನು ಸರ್? ಅಂಗಾಂಗ ದಾನ ದಿನದ ಒಂದು ಮಹತ್ವ ಏನು, ಯಾಕಾಗಿ ಇದನ್ನು ಆಚರಣೆ ಮಾಡ್ತಿದ್ದಾರೆ? ಒಂದು ಈ ಅಂಗಾಂಗ ದಾನ ಏನಿದೆ, ಸಾವಿನ ಹೊಸ್ತಿಲಲ್ಲಿ ಇರುವಂಥವರಿಗೆ ಮರುಜೀವ ಕೊಡುವಂಥ ಪುಣ್ಯ ಕಾರ್ಯ ಇದು. ಈಗ ನಮ್ಮದು ತಂತ್ರಜ್ಞಾನ ಬಳಕೆಯಾಗಿ ಈ ಮಟ್ಟಿಗೆ ಬೆಳೆದರೂ ಸಹ ಪ್ರಾರಂಭದಲ್ಲಿ ನಮ್ಮ ಜಗತ್ತಿನ ಪೌರಾಣಿಕ ಇತಿಹಾಸದಲ್ಲಿ ಶ್ರೀ ಗಣೇಶ ಏನಿದೆ, ನಾವು ಪ್ರಥಮ ಪೂಜಿತ ಅಂತ ಕರಿತೀವಿ, ಅವನು ಸ್ವತಃ ಅಂಗಕಸಿ ಮಾಡಿಕೊಂಡಂಥ ದೇವ. ನಿಮಗೆ ಗೊತ್ತಿರ್ಬೋದು, ಪಾರ್ವತಿ ತನಯ ಅವನು, ನಂತರ ಶಿರ ಇದಾಗ್ತದೆ. ಅಲ್ಲಿ ಈ ವಿಷಯ ನಾವು ಬಿಟ್ಟರು ಅಲ್ಲಿ ಅಂಗಾಂಗ ದಾನಿ ಯಾರು ಅಂದರೆ ನಾವು ಆನೆಯನ್ನು ಅಂತ ಕರಿತೀವಿ. ಯಾಕಂದರೆ ಆನೆಯ ಶಿರವನ್ನು ಇಲ್ಲಿ ನಾವು ಗಣೇಶನಿಗೆ ಒಂದು ಜೋಡಿಸಿದವರು. ಇಲ್ಲಿ ಶಿವನ ಪಾತ್ರ ಏನು ಅಂದರೆ ಈಗಿನ ಸರ್ಜನ್ನು ಅಂದರೆ ಜೋಡಿಸಿದವನು ಅಂತ, ಮರುಜೀವ ಕೊಟ್ಟವನು. ಇದು ಒಂದು ನಮ್ಮಲ್ಲಿ ಪಾರಂಪರಿಕವಾಗಿ ಬಂದಿದೆ, ಪೌರಾಣಿಕ ಇತಿಹಾಸ. ನಾವು ರಾಮಾಯಣದ ವಿಷಯಕ್ಕೆ ಹೋದಾಗ ರಾಮ ರಾವಣರ ಯುದ್ಧ ನಡೀತು, ಅದರಲ್ಲಿ ಲಕ್ಷ್ಮಣ ಮಡಿತಾನೆ. ರಾಮ ತನ್ನ ಬಂಟನಿಗೆ ಹನುಮಂತನಿಗೆ ತರಲಿಕ್ಕೆ ಕಳಿಸ್ತಾನೆ, ಏನು ಸಂಜೀವಿನಿ. ಆ ಸಂಜೀವಿನಿ ಏನು ಅಂತ ಹನುಮಂತನಿಗೆ ಗೊತ್ತಿಲ್ಲದಿರಬಹುದು. ಅವನು ಏನು ಮಾಡ್ದ ಅಂದರೆ ನೇರವಾಗಿ ಬೆಟ್ಟ ತಂದ. ಅದು ಬೆಟ್ಟ ತಂದು ಅಲ್ಲಿ ಒಟ್ಟೆ ಟೋಟಲ್ ಆಗಿ ಲಕ್ಷ್ಮಣನಿಗೆ ಮರುಜನ್ಮ ಕೊಟ್ಟ. ಇದರ ಅರ್ಥ ಇಲ್ಲಿ ನಾವೇನಂದರೆ ಈ ಹನುಮಂತನ ಪಾತ್ರ ನಮ್ಮ ಸ್ವಯಂ ಸೇವಾ ಸಂಸ್ಥೆಗಳು ಮಾಡ್ತಾ ಇದೆ. ಅದರಲ್ಲಿಯ ಸಂಜೀವಿನಿಗಳನ್ನು ಹೇಗೆ ಬಳಸ್ಕೋಬೇಕು, ಎಲ್ಲಿ ಬಳಸಬೇಕು, ಯಾವುದು ಯೋಗ್ಯದ ಅದನ್ನು ನಿರ್ಧಾರ ಮಾಡೋದು ವೈದ್ಯಕೀಯ ಕ್ಷೇತ್ರ ಒಂದು. ಮತ್ತು ಯಾರಿಗೆ ಹೇಗೆ ಅಂತ ನಿರ್ಧಾರ ಮಾಡೋದು, ಇದಕ್ಕಾಗಿ ಸೋಟೋ ನೋಟೋಗಳು ಅಸ್ತಿತ್ವದಲ್ಲಿದ್ದಾವೆ, ಅದು ನಿರ್ಧಾರ ಮಾಡ್ತದೆ. ಇದು ಒಂದೇನಂದರೆ ಈ ಎರಡೂ ನಾವು ಯಾಕಂದರೆ ಇಲ್ಲಿ ಬಸವಣ್ಣನವರ ಒಂದು ವಚನ ಹೇಳ್ತದೆ, ಪ್ರಸಾದ ಕಾಯ ಅಂತ ಕರೆದಾರೆ ಇದಕ್ಕೆ. ಕೂಡಲ ಸಂಗಮ ದೇವನನ್ನು ಒಲಿಸಬಂದ ಪ್ರಸಾದ ಕಾಯ ಕೆಡಿಸಲಾಗೋದು ಅಂತ ಹೇಳ್ಯಾರ. ಮನೆಯಲ್ಲಿದ್ದಂಥ ಅನ್ನ
ದೇವಸ್ಥಾನಕ್ಕೆ ಹೋದಾಗ ಅದು ಪ್ರಸಾದ ಆಗ್ತದೆ. ಹೌದು. ಆ ಪ್ರಸಾದವನ್ನು ಇನ್ನೊಬ್ಬರಿಗೆ ಹಂಚಿ ನಾವು ತೃಪ್ತಿ ಪಡ್ತೀವಿ. ಹಾಗಾದರೆ ಈ ಮೃತ್ಯು ನಂತರ ಈ ದೇಹವನ್ನು, ದೇಹದ ಅಂಗಾಂಗಗಳನ್ನು ಯಾರಿಗೆ ಅವಶ್ಯಕತೆ ಅದ ಅವ್ರಿಗೆ ಕೊಟ್ಟರೆ ಅವರ ಪಾಲಿನ ಭಗವಂತ ನಾವು ಆಗ್ತೀವಲ್ಲ. ಒಂದು ಕರೆ ಇದೆ, ನಮ್ಮ ಕೇಳಿದ್ರು ಲೈನ್ನಲ್ಲಿದ್ದಾರೆ. ಯಾರೋ ಎಲ್ಲಿಂದ ಅಂತ ನೋಡೋಣ. ಹಲೋ, ನಮಸ್ಕಾರ ಸರ್. ನಮಸ್ತೆ, ಹೇಳಿ ತಮ್ಮ ಹೆಸರು? ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ಮಾದಿಹಳ್ಳಿಯಿಂದ ಮಧುಕುಮಾರ್ ಮಾತಾಡ್ತಾ ಇದ್ದೀನಿ ಸರ್. ಮಧುಕುಮಾರ್ ಅವರ ಪ್ರಶ್ನೆ ಕೇಳಿ. ಸರ್ ನಮಸ್ಕಾರ. ತಜ್ಞ ವೈದ್ಯರಿಗೆ ಅವ್ರ ಅಧ್ಯಕ್ಷರು ಇದು ರಾಷ್ಟ್ರೀಯ ದೇಹಾಂಗ ದಾನ ಜಾಗೃತಿ ಸಮಿತಿ ಅವರು ಇದ್ರ ಬಗ್ಗೆ ಪ್ರಶ್ನೆ ಕೇಳ್ತಾವು. ಈಗ ಒಬ್ಬ ವ್ಯಕ್ತಿ ಜೀವನ ತ್ಯಜಿಸಿದ ಎಷ್ಟು ಗಂಟೆಗಳ ಬಳಿಕ ತನ್ನ ಅಂಗಾಂಗಗಳನ್ನ ದಾನವಾಗಿ ನೀಡಬಹುದು? ಸರ್, ಪ್ರಶ್ನೆ ಇಷ್ಟೇನಾ? ಇನ್ನೂ ಇದೆ ಸರ್, ಇನ್ನೂ ಇದೆ. ಒಂದು ಕ್ಲಿಯರ್. ಒಬ್ಬ ವ್ಯಕ್ತಿಯಿಂದ ಎಷ್ಟು ಅಂಗಗಳನ್ನ ಇತರ ವ್ಯಕ್ತಿಗಳಿಗೆ ದಾನವಾಗಿ ನೀಡಬಹುದು ಅಂತ. ಒಂದು ಇಲ್ಲಿ ನಾವು ವಿಚಾರ ಮಾಡೋದೇನೆಂದರೆ, ಸಾವು ಎರಡು ರೀತಿಯಲ್ಲಿ ಆಗ್ತದೆ. ಒಂದು ಸಹಜ ಸಾವು, ಇನ್ನೊಂದು ಅಪಘಾತ ಸಾವು. ಅದು ಸಹಜ ಸಾವು ಅಂದರೆ ಮನೆಯಲ್ಲಿ ವಯಸ್ಸಾಗಿ ಏನೋ ಆಗಿರ್ತದೆ. ಸೊ ಆ ಟೈಮ್ನಲ್ಲಿ ಇಡೀ ದೇಹವನ್ನು ದಾನ ಮಾಡಲಿಕ್ಕೆ ಬರ್ತದೆ. ಆಮೇಲೆ ಚರ್ಮ ಮತ್ತು ಕಾರ್ನಿಯ ಅಂದರೆ ನಾವು ನೇತ್ರದಾನ ಅಂತ ಕರಿತೀವಲ್ಲ, ಅದಷ್ಟೇ ಬರ್ತದೆ. ಆದರೆ ಅಂಗಾಂಗ ದಾನ ಅಂದರೆ ಆಕ್ಸಿಡೆಂಟಲಿ ಅಥವಾ ಅಪಘಾತದಿಂದ ಏನಾದರೂ ಮೃತ್ಯು ಆದರೆ ಅದು ಆಸ್ಪತ್ರೆಯಲ್ಲಿದ್ದರೆ ವೆಂಟಿಲೇಟರ್ ಮೇಲಿದ್ದಾಗ ಅದು ಒಂದು ಮೆದುಳು ನಿಷ್ಕ್ರಿಯ ಆಗ್ತದೆ. ಮೆದುಳು ನಿಷ್ಕ್ರಿಯ ಆದಾಗ ಒಂದು ಅದರಲ್ಲಿ ಒಮ್ಮೆ ನಿಷ್ಕ್ರಿಯ ಆಗಿದೆ ಅಂತ ಹೇಳೋದಿಲ್ಲ, ಎಲ್ಲನೂ ವೆಂಟಿಲೇಟರ್ ಮೇಲೆ ನಡೀತದೆ. ನಮ್ಮ ಜನರ ತಪ್ಪು ಕಲ್ಪನೆ ಏನು, ಹೃದಯ ಬಡಿತ ಚಾಲೂ ಇದೆ, ನಮ್ಮ ಸತ್ತಿಲ್ಲ ಇನ್ನು ಅಂತ ತೀರ್ಮಾನ ಮಾಡ್ತೀರಿ. ಆದರೆ ವೈದ್ಯದ ತಂಡ ಅದು ಯಾವುದು ಸಾವಾಗಿದೆ, ಮೆದುಳು ನಿಷ್ಕ್ರಿಯಗೊಂಡು ಸಾವಾಗಿತ್ತಂದರೆ ಮೆದುಳನ್ನು ಔಷಧ ಮತ್ತು ವೆಂಟಿಲೇಟರ್ ಮುಖಾಂತರ ಜೀವಂತ ಇಡಲಿಕ್ಕೆ ಆಗೋದಿಲ್ಲ. ಆವಾಗ ಅವರಲ್ಲಿರುವಂಥ ಯೋಗ್ಯ ಅಂದರೆ ಎಲ್ಲ ಪೂರ್ಣ ಅಂದರೆ 8 ಪೂರ್ಣ ಅಂಗಾಂಗಗಳನ್ನು ನಾವು ದಾನ ಮಾಡಬಹುದು, ಪ್ಲಸ್ಸು 50 ಅಂಗಾಂಶಗಳನ್ನು ಮಾಡಬಹುದು. ಇದರಲ್ಲಿ ಹಾರ್ಟ್ ಇದೆ, ಆಮೇಲೆ ಶ್ವಾಸಕೋಶ ಇದೆ, ಆಮೇಲೆ ಯಕೃತ್ತು ಅಂತ ಲಿವರ್ ಇದೆ, ಈ ಥರ ಮೂತ್ರಪಿಂಡ ಇದೆ, ಕಿಡ್ನಿ ಅಂತಿರಲ್ಲ ಅದು, ಪ್ರ್ಯಾಂಕ್ಷಿಯಾಸ್ ಅಂತ ಇದೆ, ಕರುಳುಗಳಿರ್ತವೆ. ಇದು 8 ಜನರಿಗೆ ಕೊಡುವಂಥದ್ದು. ಆಮೇಲೆ ಕಣ್ಣನ್ನು ನೀವು ಯಾವ ರೀತಿ ಡೆತ್ ಆದರೂ ಬರ್ತದೆ. ಇದರಲ್ಲಿ ನಾವು ಏನಾದರೂ ಇದೆಯಾ ಸರ್, ಅವಧಿಯ ಮುಂಚಿತವಾಗಿ ಇದನ್ನ ತಗೋಬೇಕು ಅಂತ? ಸರ್, ಇದಕ್ಕೆ ಹಾಸ್ಪಿಟಲಲ್ಲಿ ಇದ್ದರೆ ಇದನ್ನು ಮಾಡಲಿಕ್ಕೆ ಬರ್ತದೆ. ಯಾವುದು ಏನು 8 ದಾನಗಳು ಪ್ಲಸ್ 50 ಸಹ. 50ರಲ್ಲಿ ಕೆಲವೊಂದು ನಾವು ಮನೆಯಲ್ಲಿ ಸಾಮಾನ್ಯ ಡೆತ್ ಆದರೆ ಏನು ಬರ್ತದೆ, ಕಾರ್ನಿಯಾ ಮತ್ತು ಚರ್ಮ ಇವೆರಡು ಹೊರತುಪಡಿಸಿದ್ರೆ ಬೇರೆ ಏನೂ ಬರೋದಿಲ್ಲ. ಇಡೀ ಬಾಡಿಯನ್ನು ಮೆಡಿಕಲ್ ಕಾಲೇಜಿಗೆ ವೈದ್ಯಕೀಯ ವಿದ್ಯಾರ್ಥಿಗಳ ಸಂಶೋಧನೆಗೆ ನಾವು ದಾನ ಕೊಡ್ಬೋದು. ಇದಕ್ಕೆ ಯಾವುದೇ ವಯಸ್ಸಿನ ಏನು ಮಿತಿ ಏನಿಲ್ಲ ಅಲ್ಲ? ಇಲ್ಲ ಸರ್, ಒಂದು ನೋಂದಣಿ ಮಾಡಿಸ್ಲಿಕ್ಕೆ 18 ವರ್ಷದ ಮೇಲ್ಪಟ್ಟವ್ರು ಇರಬೇಕು, ಮುಂದೆ ಗರಿಷ್ಠ ಏನೂ ಇಲ್ಲ. ಆದರೆ ದಾನ ಮಾಡಲಿಕ್ಕೆ ಯಾರು ಒಟ್ಟೆ ಆ ಕುಟುಂಬದ ಪೋಷಕರು, ಪಾಲಕರು ಏನು ಹೇಳ್ತೀವಿ, ಅವರು ನಿರ್ಧಾರ ಮಾಡಿದ್ರೆ ಕೊಡ್ಲಿಕ್ಕೆ ಸಾಧ್ಯತೆ ಇದೆ. ನಮ್ಮಲ್ಲಿ 4 ದಿನದ ಮಗುವನ್ನು ಸಹಿತ ಕೊಟ್ಟಂಥ ಉದಾಹರಣೆಗಳಿದ್ದಾವೆ ಸೂರತ್ನಲ್ಲಿ. ಅದು ಕುಟುಂಬದ ಪಾಲಕರ ನಿರ್ಧಾರ. ಹೌದು ಸರ್. ಈಗ ಈ ವ್ಯಕ್ತಿಯಿಂದ ತೆಗೆದಂತ ಅಂಗಾಂಗಗಳನ್ನ ನಿರ್ದಿಷ್ಟ ಇಷ್ಟೇ ಕಾಲಾವಧಿಯಲ್ಲಿ ಜೋಡಣೆ ಮಾಡಬೇಕು ಬೇರೆ ಒಬ್ಬ ವ್ಯಕ್ತಿಗೆ ಅಂತ ಏನಾದ್ರು ಸಮಯ ಆತರ ಏನಾದ್ರು ಇದೆಯಾ? ಹೌದು ಸರ್. ಎಷ್ಟು ಕಾಲಾವಕಾಶ ಇದೆ? ಒಂದೇನಿದೆ ಅಂದರೆ, ಈಗ ದಿಢೀರ್ ನಿರ್ಧಾರ ಮಾಡಲಿಕ್ಕೆ ಬರೋದಿಲ್ಲ. ಅಲ್ಲಿ ಮೆದುಳು ಮೃತಗೊಂಡಿದೆ ಅಂತ ಫೈನಲ್ ಆದ ಬಳಿಕೆ ಈ ವಿಷಯಕ್ಕೆ ಸಂಬಂಧಂತ ನೆಪ್ರಾಲಜಿಸ್ಟು ಅವರೆಲ್ಲ ಒಂದು ತಂಡ ಬಂದು ಮೊದಲು ಒಂದು ಥರ ಚೆಕ್ ಮಾಡ್ತಾರೆ, ಡಾಲೈ ಟೆಸ್ಟು, ಕೆಲವೊಂದು ಅವರಿಗೆ ಯೋಗ್ಯತೆ ಏನಿದೆ ಎಲ್ಲನೂ ಚೆಕ್ ಮಾಡಿದ್ಮೇಲೆ. ಯಾಕಂದರೆ ಕಾನೂನು ಏನು ಹೇಳ್ತದೆ ಅಂದರೆ ದಿಢೀರ್ ಸಾವು ಅಂತ ತೀರ್ಮಾನ ಮಾಡಲಿಕ್ಕೆ ಆಗೋದಿಲ್ಲ, ಇದಕ್ಕೆ ಒಂದು ತೋಟ ಅಂತ ನಿಯಮ ಇದೆ. ಹೀಗಾಗಿ ಮತ್ತೆ 6 ಗಂಟೆಗಳ ನಂತರ ಮತ್ತೊಂದು ಚೆಕ್ ಮಾಡ್ತಾರೆ. ಆವಾಗ ನಿಜವಾಗಿಯೂ ಆ ವ್ಯಕ್ತಿಯ ಮೃದುಳು ಒಂದು ಡೆತ್ ಆಗಿತ್ತು ಅಂದರೆ, ನಿಷ್ಕ್ರಿಯ ಆಗಿತ್ತು ಅಂದರೆ, ಆವಾಗ ಕುಟುಂಬದ ಸದಸ್ಯರ ಜೊತೆಗೆ ಸಮಾಲೋಚನೆ ಮಾಡ್ತಾರೆ. ಕುಟುಂಬದ ಸದಸ್ಯರನ್ನು ಒಂದು ಕೌನ್ಸಿಲಿಂಗ್ ಮಾಡಿದ ಬಳಿಕೆ ಅವರು ಒಪ್ಪಿದ್ರೆ ಮುಂದೆ ಡಾಕ್ಯುಮೆಂಟೇಷನ್ ನಡೀತದೆ. ಡಾಕ್ಯುಮೆಂಟೇಷನ್ ನಡೆದು ಸೋಟೋದ ಒಂದು ಸಂಪರ್ಕಕ್ಕೆ ತರ್ತಾರೆ. ಇದಕ್ಕೊಂದು ಜೀವ ಸಾರ್ಥಕತೆ ಮತ್ತು ಸೋಟೋ ಅಂತ ಹೇಳ್ತೀವಿ, ಸ್ಟೇಟ್ ಆರ್ಗನ್ ಟಿಶ್ಯೂ ಆ್ಯಂಡ್ ಟ್ರಾನ್ಸ್ಪ್ಲಾಂಟ್ ಆರ್ಗನೈಸೇಷನ್ ಅಂತೇಳಿ, ಅದು ಬೆಂಗಳೂರಲ್ಲಿದೆ. ಇದರ ನಂತರ ದಿಲ್ಲಿಯಲ್ಲಿ ನೋಟೋ ಅಂತಿದೆ. ಅದು ಅವರಿಗೆಲ್ಲ ಕನ್ವಿನ್ಸ್ ಮಾಡಿದಾಗ
ಅವರು ಇವು ಏನು ಇದರಲ್ಲಿ ಯೋಗ್ಯ ಅಂಗಾಂಗಗಳನ್ನು ಯಾರಿಗೆ ಹಂಚಿಕೆ ಮಾಡಬೇಕಂತ ಡಿಸಿಷನ್ ಅವ್ರು ತಗೋತಾರೆ. ಆಮೇಲೆ ಇಲ್ಲಿ ಪ್ರೊಸೀಜರ್ ಚಾಲು ಆದಮೇಲೆ ನಾವು ಗೋಲ್ಡನ್ ಅವರ್ ಕೊಡೋದು 4 ರಿಂದ 6 ಗಂಟೆ ಅಷ್ಟೇ. ಈ ಅವಧಿ ಒಳಗೆ ಮಾತ್ರ ಅದು ಟ್ರಾನ್ಸ್ಪ್ಲಾಂಟಿಗೆ ಇದು ಆಗಿಬಿಡಬೇಕು, ಅಂದರೆ ಅಂಗ ಕಸಿಗೆ ಸೂಕ್ತ ಆಗಬೇಕು. ಅದರ ನಂತರ ಅದು ನಾವು ತೆಗೆದ್ರೂ ಅದು ಡೆತ್ ಆಯಿತು ಅಂದರೆ ಉಪಯೋಗ ಆಗೋದಿಲ್ಲ. ಹಾಂ ಸರ್. ಇದು ಈಗ ಇದರ ಪ್ರಧಾನ ಕಚೇರಿಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೆಲ್ಲಿದ್ದಾವೆ? ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಸೋಟೋ ಅಂತಿದೆ, ಅದು ನಿಮಾನ್ಸ್ನಲ್ಲಿ ಇದೆ, ನಿಮಾನ್ಸ್ ಕಂಪೌಂಡಲ್ಲಿ. ಆಮೇಲೆ ಪ್ರತಿ 5 ಇದಕ್ಕೆ ಜೋನಲ್ ಮಾಡಿದ್ದಾರೆ. ಯಾಕಂದರೆ ಈಗ ಉದಾಹರಣೆಗೆ ಬೆಂಗಳೂರಲ್ಲಿ ಕಲಬುರಗಿಯಲ್ಲಿ ಡೆತ್ ಆಗಿದ್ದು ನಾವು ಬೆಂಗಳೂರಿಗೆ ಏನೋ ಒಂದು ಅಂಗಾಂಗ ಕಳಿಸ್ಬೇಕಂದ್ರೆ ಇಲ್ಲಿ ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಟೈಮ್ ಹಿಡಿತದೆ. ಅದು ವಿಫಲ ಆಗಬಾರ್ದಲ್ಲ ತೆಗೆದಿದ್ದ ಅಂಗನ. ಆ ಉದ್ದೇಶಕ್ಕೆ ನಾವು ಏನು ಮಾಡಿದ್ದಾರೆ ಅಂದರೆ 5 ಝೋನ್ಗಳು ಮಾಡಿದ್ದಾರೆ, 5 ವಿಭಾಗಗಳನ್ನು ಮಾಡಿದ್ದಾರೆ. ಒಂದು ಬೆಂಗಳೂರು, ಆಮೇಲೆ ತುಮಕೂರು, ಆಮೇಲೆ ಒಂದು ಮೈಸೂರಿದೆ, ಬೆಳಗಾವಿದೆ ಮತ್ತು ಕಲಬುರಗಿ ಝೋನ್ ಇದೆ. ಫಸ್ಟ್ ಪ್ರಯಾರಿಟಿ ಆಯಾ ಝೋನ್ನಲ್ಲಿನೇ ಕೊಡ್ತಾರೆ. ಆಮೇಲೆ ಅದಕ್ಕೂ ಹಂಚಿಕೆ ಆಗಬೇಕಾದ್ರೆ ಪ್ರಯಾರಿಟಿ ಇದೆ, ಮೊದಲೇ ನೋಂದಣಿ ಮಾಡಿದ್ದಿರ್ತದೆ. ಆ ಪ್ರಯಾರಿಟಿ ಇದ್ದವ್ರಿಗೆ ಒಂದಷ್ಟು ಜನರಿಗೆ ಕೊಡ್ತಾರೆ, ಅಂದರೆ ಒಂದು 50 ಜನರಿಗೆ ಮೆಸೇಜ್ ಹಾಕ್ತಾರೆ. ಅದರಲ್ಲಿ ಹಾಂ ಹೇಳಿ ಸರ್. ಈಗ ಜೀವ ತ್ಯಜಿಸಿದಾಗ ದೇಹದ ನಿಷ್ಕ್ರಿಯಗೊಂಡಾಗ ಎಷ್ಟು ಅವಧಿಗಳ ಮುಂಚಿತವಾಗಿ ವೈದ್ಯರಿಗೆ ತಿಳಿಸ್ಬೇಕು? ನಿಷ್ಕ್ರಿಯಗೊಂಡಾಗ ಅಲ್ಲಿ ನೀವು ವೆಂಟಿಲೇಟರ್ ಮೇಲೆ ಇರ್ತದಲ್ಲ ಬಾಡಿ, ಅವಾಗ ಅವರೇ ಡಿಸಿಷನ್ ತಗೋತಾರೆ ಸರ್. ಅಥವಾ ಮನೆಯಲ್ಲಿ ಡೆತ್ ಆಗಿದ್ದು ನೀವು ನಮ್ಗೆ ಯಾವಾಗ ಬೇಕಾದ್ರೂ ಮನೆಯಲ್ಲಿ ಡೆತ್ ಆದಾಗ ಐ ಬ್ಯಾಂಕಿನವರಿಗೆ ಮತ್ತು ಸ್ಕಿನ್ ಬ್ಯಾಂಕಿನವರಿಗೆ ಮಾತ್ರ ತಿಳಿಸ್ಲಿಕ್ಕೆ ಸಾಧ್ಯ ಇದೆ. ಅವೆರಡನ್ನೇ ಯೂಸ್ ಆಗ್ತದೆ. ಬಾಡಿ ಡೊನೇಷನ್ ಮಾಡೋದಾದರೆ ನಿಯರೆಸ್ಟ್ ಇದು ಮೆಡಿಕಲ್ ಕಾಲೇಜಿಗೆ. ಹಾಂ, ಇದಕ್ಕಾದರೂ ಸರ್ 6 ತಾಸು ಗೋಲ್ಡನ್ ಅವರ್ ಅಂತೀವಿ ಸರ್. ಇದು ನೀವು ಬಾಡಿ ಕೊಡೋದಾದ್ರೂ ಸಹ ಅದು 6 ತಾಸಿನಲ್ಲಿ ಕೊಟ್ಟರೆ ಅವರು ಪ್ರಿಸರ್ವೇಷನ್ ಮಾಡಬೇಕಾಗ್ತದೆ. ಅದಕ್ಕೇನು ವ್ಯವಸ್ಥೆ ಮಾಡ್ಕೊಂಡು ಅದು ಮತ್ತೆ ಕೆಡದಂತೆ ನೋಡಬೇಕಲ್ಲ. ಅದಕ್ಕೆ ಈಗ ಪ್ರಿಸರ್ವ್ ಬಾಕ್ಸ್ ಅಂತ ಬಂದಿದ್ದಾವೆ, ಬಾಡಿ ಪ್ರಿಸರ್ವ್ ಬಾಕ್ಸ್. ಅದು ಬಳಕೆ ಮಾಡಿ ನೀವು ಒಂದಷ್ಟು ಅವಧಿ ಜಾಸ್ತಿ ಮಾಡ್ಕೋಬಹುದು. ಆದರೆ ಕಾರ್ನಿಯಾ ತೆಗಿಲಿಕ್ಕೆ ನೀವು 4 ತಾಸಿನ ಒಳಗೆ ಹೇಳಿದ್ರೆ ನಿಮ್ಮ ಮನೆಗೇ ಬಂದು ಕಾರ್ನಿಯನ್ನು ರಿಮೂವ್ ಮಾಡ್ಕೋತೀವಿ, ವಿಡ್ರಾವಲ್ ಮಾಡ್ಕೋತೀವಿ. ಆಮೇಲೆ ಸ್ಕಿನ್ ಬ್ಯಾಂಕ್ನವ್ರು ಬಂದು ಮನೆಯಲ್ಲಿನೇ ಇವೆರಡು ಮನೆಗೆ ಬಂದು ರಿಸೀವ್ ಮಾಡ್ಕೊಳ್ಳೋಂಥದ್ದು. ಕಾರ್ನಿಯಾ ಮತ್ತು ಸ್ಕೀನು ಬಾಡಿ ಸಹಿತ ಮೆಡಿಕಲ್ ಕಾಲೇಜ್ನವರು ವೆಹಿಕಲ್ ತೊಗೊಂಡು ಬಂದು ನಿಮ್ಮ ಮನೆಯಿಂದಾನೆ ಅಥವಾ ನೀವು ಊರು ದಾಟಿಸ್ಕೊಡ್ತಾರೋ, ನೀವು ಹೆಂಗೆ ಡಿಸಿಷನ್ ತೊಗೋತೀರಿ ಆ ಪ್ರಕಾರ ಬಾಡಿಯನ್ನು ಸಹಿತ ಅವ್ರು ತೊಗೊಂಡು ಹೋಗ್ತಾರೆ, ಗೌರವಪೂರ್ವಕವಾಗಿ. ಇದೆಲ್ಲ ತುಂಬಾ ಉಪಯುಕ್ತ ಮಾಹಿತಿ ತಿಳಿಸ್ಕೊಟ್ರಿ ಸರ್. ಥ್ಯಾಂಕ್ ಯು ಸರ್. ಧನ್ಯವಾದ ಮಧುಕುಮಾರ್ ಅವರಿಗೆ. ನಮಸ್ಕಾರ. ಮತ್ತೊಂದು ಕರೆ ಇದೆ. ಹಲೋ. ನಮಸ್ತೆ ಸರ್. ನಮಸ್ತೆ. ನಾನು ಬಿಜಾಪುರದಿಂದ ಪ್ರೀತು ದೇಶವಂತ್ ಅಂತ ಮಾತಾಡೋದು, ಸಾಮಾಜಿಕ ಕಾರ್ಯಕರ್ತ. ಹೇಳಿ ಹೆಸರು? ಪ್ರೀತು ದೇಶವಂತ್ ಅಂತ ಹೇಳಿ. ದಶವಂತ. ಹೌದು ಸರ್. ಕೇಳಿ, ಪ್ರಶ್ನೆ ಕೇಳಿ. ಸರ್, ಇವತ್ತು ವಿಶ್ವ ಅಂಗಾಂಗ ದಾನ ದಿನ ಅಂತ ತಾವು ಒಂದು ನೇರ ಫೋನ್ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀರಿ. ಬಹಳ ಸಂತಸದ ವಿಷಯ ಇದು. ಯಾಕಂದ್ರೆ ಇವತ್ತು ತಮ್ಮ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಅಂಗದಾನದ ಜಾಗೃತಿ ಸಮಿತಿಯ ಒಬ್ಬ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಾನಂದ್ ಹೂಗಾರ್ ಅಂತ ಇದ್ದಾರೆ. ಅವ್ರ ಜೊತೆ ಮಾತಾಡ್ಬೋದಾ ನಾನು? ಖಂಡಿತ ಮಾತಾಡಿ. ಅವರು ಇದ್ದಾರೆ, ಲೈನ್ನಾಗೆ ಇದ್ದಾರೆ. ನಮಸ್ತೆ ಸರ್. ಸರ್ ನಮಸ್ತೆ. ನಾನು ಪ್ರೀತು ದೇಶವಂತ್ ಅಂತ ವಿಜಯಪುರದಿಂದ ಸಾಮಾಜಿಕ ಕಾರ್ಯಕರ್ತ ಮಾತಾಡೋದು. ಹೇಳಿ ಸರ್. ಸರ್, ಇವತ್ತು ಅಂಗಾಂಗ ದಾನದ ದಿವಸ. ತಮಗೂ ಕೂಡ ಶುಭಾಶಯಗಳು. ಹಾಗೂ ಸಾರ್ವಜನಿಕರಿಗೆ ಕೂಡ ಇದರ ಬಗ್ಗೆ ಅರಿವು ಮೂಡಿಸುವ ಕಾರ್ಯ ತಾವು ಮಾಡ್ತಾ ಇದ್ದೀರಿ. ತಮಗೂ ಶುಭಾಶಯಗಳು ಸರ್. ಥ್ಯಾಂಕ್ ಯು ಸರ್. ಅಂಗಾಂಗ ದಾನ ಅಂದ್ರೆ ಅಂತ ನೀವು ಈಗಾಗಲೇ ಹೇಳಿದ್ರಿ. ಒಬ್ಬ ಅನಾರೋಗ್ಯದಿಂದ ಬಳಲುತ್ತಿರುವ, ಅಂಗಾಂಗ ವೈಫಲ್ಯದಿಂದ ಬಳಲುತ್ತಿರುವ ವ್ಯಕ್ತಿಗೆ ಒಬ್ಬ ಜೀವಂತ ದಾನಿಯಿಂದ ಕೂಡ ಅಂಗಾಂಗ ದಾನ, ಒಂದು ಭಾಗದ ಅಂಗಾಂಗ ಅಥವಾ ಒಂದು ಅಂಗ ಅಥವಾ ಅಂಗದ ಒಂದು ಭಾಗವನ್ನು ತಾವು ಕಸಿ ಮಾಡಿ ಇದು ಮಾಡಬಹುದು ಅಂತ ಹೇಳಿದ್ರಿ. ಇನ್ನೊಂದು, ಮೆದುಳು ನಿಷ್ಕ್ರಿಯಗೊಂಡ ವ್ಯಕ್ತಿಯಿಂದ ಕೂಡ ನಾವು ಅಂಗಾಂಗ ದಾನಗಳು ಮಾಡಬಹುದು ಅಂತ. 8 ಅಂಗಗಳು ದಾನ ಮಾಡಬಹುದು, 50 ಅಂಗಾಂಶಗಳನ್ನು ಕೂಡ ದಾನ ಮಾಡಬಹುದು ಅಂತ ತಾವು ಹೇಳಿದ್ರಿ. ಈ ಅಂಗಾಂಗ ದಾನ ಮಾಡ್ಬೇಕಂತಂದ್ರೆ ಈ ಜನರಲ್ಲಿ ಇರತಕ್ಕಂತ ಕೆಲವೊಂದು ಕಲ್ಪನೆಗಳಿದಾವ ಸರ್. ಯಾಕಂದ್ರೆ ವೈದ್ಯರು ಹೇಳಿದ ಪ್ರಕಾರ ಅವರು ಇಲ್ಲ, ಇವರು ಮೆದುಳು ನಿಷ್ಕ್ರಿಯಗೊಂಡಿದ್ದಾರೆ, ಇವರು ಬದುಕಲ್ಲ ಅಂತ ಹೇಳ್ತಾರ. ಬಟ್ ಆ ಕುಟುಂಬದವರು ಇಲ್ಲ, ಇನ್ನೂ
ಹಾರ್ಟ್ ಹೃದಯದ ಬಡಿತ ಇದೆ ಅನ್ನೋ ಒಂದು ತಪ್ಪು ಕಲ್ಪನೆ ಕೂಡ ಜನರಲ್ಲಿದೆ. ಅದನ್ನು ಕೂಡ ತಾವು ಯಾವ ರೀತಿ ಹೋಗ್ಲಾಡ್ತೀರಿ ಸರ್? ಇದೇ ನಿಟ್ಟಿನಲ್ಲಿ ಈಗ ಹೇಳಿದ್ದೀನಿ, ಈ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀನಿ. ಆದರೂ ಒಂದೇನಿದೆ ಅಂದರೆ ಅದು ವೈದ್ಯರ ತೀರ್ಮಾನ. ನಮಗೆ ನೋಡಲಿಕ್ಕೆ ವೆಂಟಿಲೇಟರ್ ಮೇಲೆ ಒಂದು ಏನಂದರೆ ಏನು ಪಂಪ್ ಆಪ್ರೇಟಿಂಗ್ ಆಗ್ತಾ ಇರ್ತದೆ, ನೋಡೋರಿಗೆ ಹೃದಯ ಬಡಿತ ಕಾಣ್ತದೆ, ಆದರೆ ಮಿದುಳು ಸಾವಾಗಿರ್ತದೆ. ಅದು ವೈದ್ಯ ಲೋಕನೇ ತಿಳಿಸ್ಬೇಕು ನಮಗೆ. ನಾವು ಸಾರ್ವಜನಿಕರಿಗೆ ಹೇಳೋದಿಲ್ಲ, ಆದರೆ ಇದ್ರ ಬಗ್ಗೆ ನಾವು ಕ್ಲಿಯರಿಟಿ ಅವ್ರಿಗೆ ಕೊಡ್ತೀವಿ. ವೈದ್ಯರ ಮಾರ್ಗದರ್ಶನ ಮುಖ್ಯ ಇಲ್ಲಿ. ಇಲ್ಲಿ ನಾವು ಸಾರ್ವಜನಿಕವಾಗಿ ಮೆದುಳು ಮೃತಗೊಂಡಿದೆ ಅಂತ ಹೇಳಿಕ್ಕೆ ನಾವು ಅಥೆಂಟಿಕೇಟೆಡ್ ಪರ್ಸನ್ ಅಲ್ಲ, ವೈದ್ಯರೇ ಅದನ್ನ ದೃಢಪಡಿಸಬೇಕು. ಮಿದುಳು ನಿಷ್ಕ್ರಿಯಗೊಂಡಿದೆ ಅಂತ ವೈದ್ಯರು ದೃಢಪಡಿಸಬೇಕು. ಅವರು ಯಾವ್ಯಾವ ತಪಾಸಣೆ, ಕೆಲವೊಂದು ತಪಾಸಣೆಗಳು ಇರುತ್ತೆ ಅಂತ ನಾನು ಕೇಳ್ಪಟ್ಟೆ. ಹೌದು ಸರ್. ಯಾಕಂದ್ರೆ ಕೆಲವೊಮ್ಮೆ ಅಪ್ನೇ ಟೆಸ್ಟ್ ಅಂತ ಮಾಡ್ತಾರಂತೇನೋ ನಾನು ಕೇಳ್ಪಟ್ಟೆ. ಹೌದು ಸರ್. ಆಮೇಲೆ ಕೆಲವೊಂದು ಗ್ಯಾಗ್ ರಿಫ್ಲೆಕ್ಸಿಸ್ ವೆಂಟಿಲೇಟರ್ ಇಂದ ತೆಗೆತಕ್ಕಂತ ಅಲ್ಲೊಂದು ಪರೀಕ್ಷೆ ಮಾಡ್ತಾರಂತ ಅದನ್ನು ನಾನು ಕೇಳ್ಪಟ್ಟಿದ್ದೀನಿ ಅಂಗಾಂಗದಾನ ಜನಜಾಗೃತಿ ಕಾರ್ಯಕ್ರಮಗಳಲ್ಲಿ. ಸರ್. ಆಮೇಲೆ ಅದು ಐ ಮೂವ್ಮೆಂಟ್ಸು ಅದೇನು ಇರಲ್ಲ ಅಂತ, ಇವೆಲ್ಲ ಒಂದು ತಪಾಸಣೆಗಳು ಮಾಡಿ ವೈದ್ಯರು ಮಿದುಳು ನಿಷ್ಕ್ರಿಯಗೊಂಡಿದೆ ಅಂತ ದೃಢಪಡಿಸಬೇಕು ಒಂದೇದು. ಹೌದು ಸರ್. ಆಮೇಲೆ ಈ ಮಿದುಳು ನಿಷ್ಕ್ರಿಯಗೊಂಡ ವ್ಯಕ್ತಿ ಅಂಗಾಂಗ ದಾನ ಮಾಡಲು ಆ ಕುಟುಂಬದವರು ಒಪ್ಪಿಕೊಂಡ್ರೆ ಅವ್ರೇನಾದ್ರೂ ಒಪ್ಪಿಗೆ ಪತ್ರ ಕೊಡ್ಬೇಕಾ ಸರ್? ಇಲ್ಲ, ಅದು ಇದಕ್ಕೆ ವಿಡಿಯೋ ರೆಕಾರ್ಡ್ ಮಾಡ್ತದೆ ಸರ್. ಒಪ್ಪಿಗೆ ಕೊಟ್ಟಿದ್ದಾರೆ ಇಲ್ಲ ಅಂತ ಡಾಕ್ಯುಮೆಂಟೇಶನ್ ಮಾಡ್ಕೋತೀವಿ. ಅಂದ್ರೆ ಯಾರು? ಸರ್ಕಾರದಿಂದ ಅಂದರೆ ಅದು ಸೋಟೋದಿಂದ ಅಂತ ಇರ್ತದೆ, ಅಥವಾ ಆಮೇಲೆ ಹಾಸ್ಪಿಟಲ್ದವರು ಏನು ರಿಜಿಸ್ಟರ್ಡ್ ಹಾಸ್ಪಿಟಲ್ಗಳಲ್ಲಿ ಮಾತ್ರ ಮಾಡ್ತಾರೆ. ಇದಕ್ಕೆ ರಿಜಿಸ್ಟರ್ಡ್ ಹಾಸ್ಪಿಟಲ್ದವರು ಮಾತ್ರ ಅಂಗಾಂಗ ಕಸಿ ಮಾಡ್ಲಿಕ್ಕೆ ಅವಕಾಶ ಇದೆ. ಯಾಕಂದ್ರೆ ಹೇಳಿ ಸರ್. ಅಂಗಾಂಗ ಹಂಚಿಕೆಯಲ್ಲಿ ಸರ್ಕಾರದ ಪಾತ್ರವೇನು ಮತ್ತು ಆಸ್ಪತ್ರೆಯ ಪಾತ್ರವೇನು? ಇಲ್ಲಿ ಎರಡು ಭಾಗ ಇರ್ತದೆ ಸರ್. ಒಂದು, ಅಂಗಾಂಗ ಕಸಿಯಾಗಿ ಒಂದು ಹಂಚಿಕೆ ಮಾಡಬೇಕಾದ್ರೆ ಮೊದಲು ನಮ್ಮ ರಾಜ್ಯದಲ್ಲಿ ಸೋಟೋದಲ್ಲಿ ಒಂದು, ಈಗ ಎಲ್ಲ ಡಿಜಿಟಲ್ ಆಗಿದೆ, ನೋಂದಣಿ ಪ್ರಕಾರ ಪ್ರಯಾರಿಟಿ ಪ್ರಕಾರನೇ ಕೊಡಬೇಕು. ಇಲ್ಲಿ ಅವರು ಇವರು ಅಂತ ಮುಖ್ಯ ಇಲ್ಲ. ಎರಡನೇದಾಗಿ ಇಲ್ಲಿ ಹಂಚಿಕೆ ಮಾಡಬೇಕಾದ್ರೆ ಅಲ್ಲಿ ಯಾರಿಗೆ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ ಅವರು ಅದಕ್ಕೆ ಫಿಟ್ ಇರಬೇಕು. ಅಂದರೆ ಅದನ್ನು ದಕ್ಕಿಸ್ಕೊಳ್ಳೋಂಥ ಪೊಸಿಷನ್ದಲ್ಲಿ ಇದಾನೋ ಇಲ್ಲೋ ಆ ಪೇಷಂಟನ್ನು ಹಾಸ್ಪಿಟಲ್ದವ್ರು, ಆ ರಿಸೀವರ್ ಹಾಸ್ಪಿಟಲ್ದವ್ರು ಡಿಸಿಷನ್ ತಗೋತಾರೆ. ಆಮೇಲೆ ಪ್ರಯಾರಿಟಿ ಇದೆ ಇದರಲ್ಲಿ. ಆಮೇಲೆ ಏನು ವ್ಯಕ್ತಿಗಳ ಒಂದು ಬ್ಲಡ್ ಗ್ರೂಪು ಅವೆಲ್ಲ ಏನವೆ ಅದಕ್ಕೆ ಹೊಂದಾಣಿಕೆ ಆಗುವ ನಿಟ್ಟಿನಲ್ಲಿ ನೋಡಿಕೊಂಡು, ಪ್ಲಸ್ ಎಮರ್ಜೆನ್ಸಿ ಒಂದಷ್ಟು ನೋಡ್ತಾರೆ, ಎಮರ್ಜೆನ್ಸಿ ಪೊಸಿಷನ್ನ. ಈ ಒಂದು ಸೋಟೋ ಪ್ರಕಾರ ಅಂತಂದ್ರೆ ಜೀವ ಸಾರ್ಥಕತೆ ತಾವ್ ಹೇಳ್ತಾರ? ಹೌದು ಹೌದು, ಸೋಟೋ ಮತ್ತು ಜೀವ ಸಾರ್ಥಕತೆ ಎರಡು ಒಂದೇ ಸರ್. ಅಂಗಾಂಗಗಳ ಹಂಚಿಕೆಯಲ್ಲಿ ಎಲ್ಲಾ ಕ್ರಮ ಕೈಗೊಳ್ಳುವುದು ಇವನ್ ಜೀವ ಸಾರ್ಥಕದವರೇ ಅಂತ ತಾವ್ ಹೇಳ್ತಾ ಇದ್ದೀವಿ. ಹೌದು ಸರ್, ಹೌದು ಸರ್. ಅಂದ್ರೆ ಈಗ ನಾನ್ ಅಂಗ ಮಾಡ್ತೀನಿ, ನನ್ನ ಕುಟುಂಬದಲ್ಲಿ ಒಬ್ರು ಅಂಗಾಂಗ ವೈಫಲ್ಯದಿಂದ ಇದ್ದಾರ, ಅವರಿಗೆ ಕೊಡ್ರಿ ಅಂತ ಏನು ಒತ್ತಾಯ ಹಾಕುವಂಗಿಲ್ಲ ದಾನಿಗಳು. ಇದು ನೀವು ನಾರ್ಮಲ್ ಪ್ಲಡ್ಜ್ ಮಾಡಿದ್ರೆ ಕೊಡ್ಲಿಕ್ಕೆ ಹಂಗೆ ಹೇಳಲಿಕ್ಕೆ ಬರೋದಿಲ್ಲ ಕಾನೂನಾತ್ಮಕವಾಗಿ. ನೀವು ಬೇಕಿದ್ರೆ ಮ್ಯೂಚುವಲ್, ಇದರಲ್ಲಿ ಇನ್ನೊಂದು ಹಂತ ಇದೆ. ಮ್ಯೂಚುವಲ್ ಅಂದರೆ ನೀವು ನಿಮ್ಮ ಹತ್ತಿರದ ಸಂಬಂಧಿಗಳಿಗೆ ನೀವು ಅಂಗಾಂಗಗಳನ್ನು ದಾನ ಮಾಡಲಿಕ್ಕೆ ಅವಕಾಶ ಇದೆ. ಒಂದೇನು ಜೀವಂತವಾಗಿದ್ದಾಗ ಬರುವುದೇನು ಅಂದರೆ ಕಿಡ್ನಿ ಮತ್ತು ಲಿವರ್ದ ಒಂದಷ್ಟು ಭಾಗ. ಅದರ ಹೊರತಾಗಿ ಏನು ಮಾಡ್ಲಿಕ್ಕೆ ಬರೋದಿಲ್ಲ. ಈ ಉಳಿದ ಅಂಗಾಂಗಗಳನ್ನು ನಾವು ಇವರಿಗೆ ಕೊಡ್ರಿ ಅಂತ ಹೇಳಿಕ್ಕೆ ಬರೋದಿಲ್ಲ. ಆಮೇಲೆ ಯಾರಿಗೆ ಹಾಕಿದೀವಿ ಅಂತ ಅವ್ರು ಅನೌನ್ಸ್ ಮಾಡೋದಿಲ್ಲ. ಇದು ದಾನನೇ. ದಾನ ಅನ್ನೋದು ಒಂದು ವರದಾನ ಅಂತ. ಯಾವ ರೀತಿ ಉಳಿದದ್ದನ್ನು ಅಪೇಕ್ಷೆ ಇಲ್ಲದೆ ಇನ್ನೊಬ್ಬರಿಗೆ ಜೀವ ಕೊಡುವಂಥ, ಅವರ ಪಾಲಿನ ಭಗವಂತ ಆಗುವಂಥ ಒಂದು ಪುಣ್ಯ ಕಾರ್ಯ ಏನದಲ್ಲ, ಅದಕ್ಕೆ ನಾವು ಇವರಿಗೆ ಕೊಡಿ ಅಂತಂದಾಗ ಇಲ್ಲಿ ಸ್ವಾರ್ಥತೆ ಬರ್ತದೆ. ಆ ಸ್ವಾರ್ಥತೆ ನಿಸ್ವಾರ್ಥದಿಂದ ಆಗ್ಬೇಕಿದು. ನಿಸ್ವಾರ್ಥ ಸೇವೆಯಿಂದ ಯಾವುದೇ ಫಲಾಪೇಕ್ಷೆ ಇಲ್ಲದೆ, ಯಾವುದೇ ಅಪೇಕ್ಷೆ ಇಲ್ಲದೆ ಕುಟುಂಬದವರು ಒಪ್ಪಿದರೆ ಅಂಗಾಂಗ ಕಸಿ ಮಾಡ್ಲಿಕ್ಕೆ ಸಾಧ್ಯ. ಹೌದು ಸರ್, ಹೌದು ಸರ್. ಓಕೆ. ಕೆಲವೊಂದು ರಸ್ತೆ ಅಪಘಾತಗಳಾಗಿ ಈ ಮೆಡಿಕಲ್ ಲೀಗಲ್ ಕೇಸ್ ಅಂತ ಇರುತ್ತಲ್ಲ ಸರ್, ಆ ಸಮಯದಲ್ಲಿ ಅದು ಕುಟುಂಬದವರಿಗೆ ಏನು ತೊಂದರೆ ಆಗಲ್ವಾ ಅಂಗಾಂಗ ದಾನ ಮಾಡಿದ್ರೆ? ಇಲ್ಲ, ಒಂದು ಇದು ಹಾಗೆ ರಸ್ತೆ ಅಪಘಾತದಲ್ಲಿ ಆ ಥರ ಆಗಬೇಕಾದ್ರೆ ಹಾಸ್ಪಿಟಲ್ದಲ್ಲಿ ಎಂಟ್ರಿ ಆದರೆ ಅವರು ತಕ್ಷಣ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಮಾಹಿತಿ ಕೊಡ್ತಾರೆ. ಆಮೇಲೆ ಅಲ್ಲಿ ಅವಶ್ಯಕತೆ ಇದ್ದರೆ ಬಾಡಿಯನ್ನು ಏನು ನೀವು ಇದು ಮಾಡ್ತಿರಲ್ಲ, ಅದು ಹಾಸ್ಪಿಟಲ್ಗೆ ಒಯ್ದು ಪೋಸ್ಟ್ ಮಾರ್ಟಮ್ ಮಾಡೋದಿಲ್ಲ. ಈ ನಿಮ್ಮ ಆಪರೇಷನ್ ಥಿಯೇಟರ್ದಲ್ಲಿನೇ ಆ ಡಿಪಾರ್ಟ್ಮೆಂಟ್ನವ್ರು ಬಂದು ಅದು ಪೋಸ್ಟ್ ಮಾರ್ಟಮ್ ಮಾಡಿ
ಅದರಲ್ಲಿ ಯಾವುದೇ ಅಂದರೆ ಕಾನೂನಾತ್ಮಕ ಇಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟು ಮತ್ತು ಎಲ್ಲ ಸ್ಥಳೀಯ ಜಿಲ್ಲಾಡಳಿತ ಅಥವಾ ಏನು ಆಡಳಿತ ಇದು ಇದೆ ಅವೆಲ್ಲ ನಿರ್ಧಾರ ಮಾಡಿನೇ, ಅಂದರೆ ಇಲ್ಲಿ ಕಾನೂನಾತ್ಮಕ ಯಾವುದೇ ತೊಂದರೆ ಬಾರದಂತೆ ನೋಡ್ಕೊಳ್ಳುವಂಥ ಒಂದು ಪ್ರೊಸೀಜರ್ ಇರ್ತದೆ. ಓಕೆ. ಅಂದ್ರೆ ಈ ಅಂಗಾಂಗ ದಾನ ಮಾಡಿದ ಮೆದುಳು ನಿಷ್ಕ್ರಿಯಗೊಂಡ ವ್ಯಕ್ತಿ ಅಂಗಾಂಗ ದಾನ ಮಾಡಲು ಬಯಸಿದರೆ, ಅವ್ರ ಕುಟುಂಬದವರು ಒಪ್ಪಿದರೆ, ಅಂಗಾಂಗಗಳ ಕಸಿ ನಂತರ ನಾವು ಅದು ಶವಾಗಾರಕ್ಕೆ ಒಯ್ದು ಏನು ಮರಣೋತ್ತರ ಪರೀಕ್ಷೆ ಮಾಡುವ ಅವಶ್ಯಕತೆ ಇಲ್ಲ ಅಂತ ತಾವು ಹೇಳ್ತಾ ಇದ್ರಿ. ಶಸ್ತ್ರಚಿಕಿತ್ಸೆ ಕೊಠಡಿಯಲ್ಲೇ ಫಾರೆನ್ಸಿಕ್ ವೈದ್ಯರನ್ನು ಕರೆಸಿ ಅಲ್ಲಿ ಅದು ಮರಣ ಆದ ಮೇಲೇನೆ ಅಂಗಾಂಗ ರಿಟ್ರೋಲ್ ಮಾಡ್ಕೊಳಿಕ್ ಬರ್ತದೆ ಸರ್. ಓಕೆ 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 ಓಕೆ. ಮೊದಲು ನಾವು ಮಾಡದ ಮೇಲೆ ಪೋಸ್ಟ್ ಮಾರ್ಟಮ್ ಮಾಡೋದಿಲ್ಲ. ಪೋಸ್ಟ್ ಮಾರ್ಟಮ್ ನಂತರ ಕಾನೂನಾತ್ಮಕ ಅವ್ರದ್ದು ಒಪ್ಪಿಗೆ ಪೊಲೀಸ್ ಡಿಪಾರ್ಟ್ಮೆಂಟು ಮತ್ತು ಆ ವೈದ್ಯಕೀಯ ಏನು ಇಲಾಖೆ ಇದೆ ಅವರು ಲೆಟರ್ ಕೊಟ್ಟ ಬಳಿಕೆ ಅಂಗಾಂಗಗಳನ್ನು ರಿಟ್ರೋಲ್ ಮಾಡ್ಕೊಳಿಕ್ ಬರ್ತದೆ, ತಕ್ಕೊಳಿಕ್ ಬರ್ತದೆ. ಇಲ್ಲಂದ್ರೆ ಬರೋದಿಲ್ಲ ಮಾಡಬೇಕಿದು. ಹೌದು. ಓಕೆ. ಮತ್ತೆ ಇನ್ನೊಂದು ಪ್ರಶ್ನೆ ಸರ್, ಈ ಅಂಗಾಂಗ ದಾನದಲ್ಲಿ ನಾವು ಯಾವ ರೀತಿ ಅದನ್ನ ರವಾನೆ ಮಾಡಬಹುದು? ಕೆಲವೊಂದು ತುಂಬಾ ದೂರದ ಆಸ್ಪತ್ರೆಗಳಿಗೆ ಕಳಿಸ್ಬೇಕಾಗಿರ್ತದ. ಇದು ನೋಡಿ ಸರ್, ನಾವು ಯಾವ ರೀತಿಯಾಗಿ ನಾವು ಈ ಟ್ರಾನ್ಸ್ಪೋರ್ಟೇಷನ್ ಏನಂತೀವಲ್ಲ ಅದನ್ನ ಯಾವ ರೀತಿ ನಾವು ಇದು ಮಾಡಬಹುದು ಸರ್? ಇದು ಒಂದು ಹಂತದಲ್ಲಿ ಒಂದು ಟೈಮ್ನಲ್ಲಿ ಆಯಿತು. ನಮ್ಮ ಕಲಬುರ್ಗಿಲಿಂದ ಹೈದರಾಬಾದ್ವರೆಗೆ ಗ್ರೀನ್ ಕಾರಿಡಾರ್ ಮಾಡಿ ಪೊಲೀಸ್ ಇಲಾಖೆಯ ನಮ್ಮದು ಸಹಕಾರದೊಂದಿಗೆ ಮಾಡಿ, ಮತ್ತೆ ಹೈದರಾಬಾದ್ಲಿಂದ ಬೆಂಗಳೂರಿಗೆ ಏರ್ಲಿಫ್ಟ್ ಮಾಡಿ, ಇವೆಲ್ಲ ಆಯಿತು. ಒಂದು ಗ್ರೀನ್ ಕಾರಿಡಾರ್ ಅಂದ್ರೆ ಜೀರೋ ಟ್ರಾಫಿಕ್ ಇದು ರವಾನೆ ಆಗಬೇಕು ಒಂದನೇದ್ದು. ಅದಕ್ಕಾಗಿನೇ ಮತ್ತೊಂದು ಸ್ವಲ್ಪ ಇದಕ್ಕೆ ತಿದ್ದುಪಡಿ ಆಗಾಗ ಆಗ್ತಿರ್ತದೆ. ಅವ್ರು ಏನು ಮಾಡಿದ್ರು ಅಂದರೆ 5 ಜೋನಲ್ಗಳನ್ನು ಮಾಡಿದ್ರು. ಈಗ ಮೈಸೂರು ಮತ್ತು ಬೆಂಗಳೂರು ಮತ್ತು ಏನು ಬೆಳಗಾವಿ ಇದೆ ಮತ್ತು ಕಲಬುರ್ಗಿ ಇದೆ. ಇವುಗಳಲ್ಲಿ ಮೊದಲು ಫಸ್ಟ್ ಪ್ರಯಾರಿಟಿ ಇಲ್ಲಿ ಲೋಕಲ್ದವ್ರಿಗೆ ಕೊಟ್ಟರು. ಅಂದರೆ ಯಾಕಂದರೆ ಇಲ್ಲಿ ಟ್ರಾನ್ಸ್ಪೋರ್ಟೇಷನ್ ಅವಧಿ ಒಳಗೆ ಆ ತೆಗೆದಂಥ ಅಂಗವನ್ನು ಹಾಳಾಗಬಾರ್ದಲ್ಲ, ಆ ನಿರ್ದಿಷ್ಟ ಅವಧಿ ಒಳಗೆ ಅದನ್ನು ಕಸಿ ಮಾಡಬೇಕು. ಓಕೆ. ಅದು ಮೀರಬಾರ್ದು ಅನ್ನೋದಕ್ಕೆ. ಆದರೆ ಎಷ್ಟು ಸಾಧ್ಯತೆ ಇದೆ ಅನಿವಾರ್ಯ ಇತ್ತು. ಇಲ್ಲಿಂದ ಹಾರ್ಟ್ ನಾವು ಬೆಂಗಳೂರಿಗೆ ಕಳಿಸ್ಬೇಕಾಗಿದ್ರೆ ಹೈದರಾಬಾದ್ಗೆ ಹೋಗಿ ಏರ್ಲಿಫ್ಟ್ ಮಾಡಿ ಅವೆಲ್ಲ ಮಾಡಬೇಕಾಯ್ತು. ಇದನ್ನು 2002ರಲ್ಲಿ ನಮ್ಮದು ಈ ಕಲಬುರ್ಗಿಲಿಂದ ಲಾಡ್ಮುಗುಳಿ ಅಂತ ಮಹೇಶನವ್ರದ್ದು ನಾವು ಮಾಡಿದ್ವಿ ಈ ಕಾರ್ಯಕ್ರಮವನ್ನು. ಆದರೆ ಇತ್ತೀಚಿನ ದಿನಗಳಲ್ಲಿ ನಿಯರೆಸ್ಟ್ ಮೊದಲು ಆ ಜೋನಲ್ದಲ್ಲಿ ಅವಕಾಶ ಇದೆನೋ ನೋಡೋದು. ಎಲ್ಲಿ ಟ್ರಾನ್ಸ್ಪೋರ್ಟೇಷನ್ನು ನೋಡ್ತೀವಿ, ಯಾಕಂದರೆ ಅವಧಿ ಮೀರಿ ಹೋಗಿ ಅದು ಅಂಗಾಂಗದಾನ ತಲುಪಿದ್ರೆ ಅವ್ರಿಗೂ ಉಪಯೋಗ ಆಗೋದಿಲ್ಲ ಸರ್. ಕರೆಕ್ಟ್. ಅಂದ್ರೆ ಯಾವುದೇ ಅಂಗಗಳ ತೆಗೆದ ನಂತರ ಇಂತಿಷ್ಟೇ ಅವಧಿ ಒಳಗೆ ತಾವು ಆ ಅಂಗಗಳನ್ನು ಕಸಿ ಮಾಡ್ಬೇಕಂತ ತಾವು ಹೇಳ್ತಾ ಇದ್ದೀವಿ. ಹೌದು ಸರ್. ಮತ್ತೆ ಸರ್ಕಾರನೂ ಒಂದು ತೀರ್ಮಾನ ತಗೋಬಹುದಲ್ಲ ಸರ್, ಈ ಅಂಗಾಂಗದ ಇಲ್ಲಿ ಸಪೋಸ್ ಒಂದು 600 ಕಿಲೋಮೀಟರ್ 800 ಕಿಲೋಮೀಟರ್ ಇದ್ದಾಗ ಸರ್ಕಾರಗಳು ಕೂಡ ಒಂದು ಏರ್ ಲಿಫ್ಟ್ ವ್ಯವಸ್ಥೆಯನ್ನು ಮಾಡಿದ್ರೆ ಅದು ಬಹಳಷ್ಟು ಅನುಕೂಲ ಆಗ್ತಕ್ಕಂತ ಒಂದು ಕೆಲಸ ಆಗ್ತದೆ. ಅಂದ್ರೆ ಬೇಗನೆ ನಾವು ಅಲ್ಲಿಗೆ ತಲುಪಬಹುದು ಅನ್ನೋ ಒಂದು ಕೂಡ ಬರ್ತದೆ ಸರ್. ಇದಕ್ಕೆ ಹಂತ ಹಂತವಾಗಿ ಪ್ರತಿಯೊಂದು ಬದಲಾವಣೆ ಆಗ್ತದೆ. ಮೊದಲು ನಾವು ನೋಂದಣಿ ಮ್ಯಾನ್ಯುವಲ್ ಸಿಸ್ಟಮ್ನಲ್ಲಿ ಮಾಡ್ತಿದ್ವಿ, ಈಗ ಡಿಜಿಟಲ್ ಆಗಿದೆ. ಮೊದಲು ಹೈದರಾಬಾದ್ಲಿಂದ ಎಲ್ಲಿ ಕಲಬುರ್ಗಿಲಿಂದ ವಿಮಾನದ ವ್ಯವಸ್ಥೆ ಇರಲಿಲ್ಲ. ಆ ಟೈಮ್ನಲ್ಲಿ ಗ್ರೀನ್ ಕಾರಿಡಾರ್ದ ಅವಶ್ಯಕತೆ ಇತ್ತು. ಹೈದರಾಬಾದ್ಗೆ ಹೋಗಿ ಏರ್ಲಿಫ್ಟ್ ಮಾಡಬೇಕಾಗಿತ್ತು. ಇವತ್ತು ಬಿಜಾಪುರಕ್ಕೂ ನಮಗೆ ವಿಮಾನ ನಿಲ್ದಾಣ ಇದೆ, ಕಲಬುರ್ಗಿ ಇದೆ, ನಿಯರೆಸ್ಟ್ ಆಗ್ಲಿಕ್ಕತ್ತದೆ, ಇಂಪ್ರೂವ್ ಆಗ್ಲಿಕ್ಕತ್ತದೆ. ಎಲ್ಲವೂ ನಾವು ನಿರೀಕ್ಷೆ ಪ್ರಕಾರ ಆಗೋದಿಲ್ಲ. 2015ರಲ್ಲಿ ಕೇವಲ 60 ಅಂಗಾಂಗದಾನ ಆಗಿದ್ದು, ಆರ್ಗನ್ ಡೊನೇಷನ್ ಆಗಿದ್ದು ಇವತ್ತು 198 ಆಗಿದೆ ನಮಗೆ. ಸೊ 10 ವರ್ಷದಲ್ಲಿ ನಾವು ಸಾಧಿಸಿದ್ದೀವಿ ಒಂದು ಹಂತಕ್ಕೆ. ಇದು ಜನಜಾಗೃತಿಯ ಫಲ ಅಂತ. ಆದರೆ ಇದು ನೀವು ಹೇಳಿದಂಥದ್ದು ಸಹ ಇದು ಮುಂದಿನ ದಿನಗಳಲ್ಲಿ ಇದು ಬಳಕೆ ಮಾಡಿಕೊಂಡ್ರೆ ಇನ್ನಷ್ಟು ಅನುಕೂಲ ಆಗ್ತದೆ ಅಷ್ಟೇ. ಸರ್, ಇದು ಒಬ್ಬ ದೇಯಿ ಒಬ್ಬ ಮಿದುಳು ನಿಷ್ಕ್ರಿಯ ವ್ಯಕ್ತಿ ಅಂಗಾಂಗಗಳ ದಾನ ಮಾಡಿದ್ರೆ ಆ ದೇಹ ವಿರೂಪಗೊಳ್ಳುತ್ತದ ಅಂತ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಅದು ನಿಜನಾ? ಇಲ್ಲ ಸರ್, ಇದು ದೊಡ್ಡ ತಪ್ಪು ಕಲ್ಪನೆ. ಇದು ನಮಗೆ ಆ ಅಂಗಾಂಗ ದಾನಿಯನ್ನು ನಾವು ದೇವರ ಸ್ವರೂಪದಲ್ಲಿ ನೋಡ್ತೀವಿ. ಒಂದದ್ದು, ನೀವು ಆ ಹೇಗಿರ್ತದೆ ಅದೇ ರೀತಿ ಮತ್ತೊಮ್ಮೆ ಸ್ಟಿಚ್ ಹಾಕಿ ಅದನ್ನು ಮತ್ತೆ ಒಂದು ಗೌರವಪೂರ್ವಕವಾಗಿ ಅದು ಪ್ಯಾಕ್ ಮಾಡಿ ಪದ್ಧತಿ ಪ್ರಕಾರ ಮತ್ತೆ ನೀವು ಅಂತಿಮ ಸಂಸ್ಕಾರ ಹೇಗೆ ಮಾಡಲಿಕ್ಕೆ ಇದು ಇರ್ತದೋ ಅದೇ ರೀತಿನೇ ಯಾರೂ ನೋಡಿದ್ರೂ ಸಹಿತ ಈ ಒಂದು ಅಂಗಾಂಗದಾನ ಆಗಿದೆ ಅಂತ ಗುರುತಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಸಿಸ್ಟಮೆಟಿಕ್ ಆಗಿ ಮಾಡಿಕೊಡ್ತಾರೆ ಸರ್. ಓಕೆ. ಹಾಂ ಸರ್. ಅಂದ್ರೆ ಯಾವುದೇ ರೀತಿಯಾಗಿ ವಿರೂಪಗೊಳಿಸೋದಿಲ್ಲ, ಅಗೌರವ ತೋರಲ್ಲ. ಆದ್ರೆ ಗೌರವಪೂರ್ವಕವಾಗಿ ಅವರಿಗೆ ಮೃತದೇಹವನ್ನು ಹಸ್ತಾಂತರ ಮಾಡ್ತಾರೆ. ಪ್ಲಸ್ ಇದಕ್ಕೆ ಅಂತ ಅಂಗಾಂಗ ದಾನಗಳಿಗೆ ಸರ್ಕಾರದಿಂದ
ಆ ಕುಟುಂಬದ ಸದಸ್ಯ ಒಂದು ಅವರಿಗೆ ಗೌರವ ಒಂದು ಅಂತ್ಯ ಸಂಸ್ಕಾರದ ವ್ಯವಸ್ಥೆನೂ ಅನೌನ್ಸ್ ಮಾಡಿದ್ದಾರೆ, ಆದರೆ ಇನ್ನೂ ಅಧಿಕೃತವಾಗಿ ಆಚರಣೆಯಲ್ಲಿ ಬಂದಿಲ್ಲ ಅಷ್ಟೇ. ಆದರೂ ಆ ಕುಟುಂಬ ಸದಸ್ಯರಿಗೆ ಆಗಸ್ಟ್ 15 ಮತ್ತು ನಮ್ಮದು ಜನವರಿ 26ಕ್ಕೆ ಅಂಥ ಕುಟುಂಬ ಸದಸ್ಯರನ್ನು ಕರೆಸಿ ಪ್ರೇರಣಾತ್ಮಕವಾಗಿ ಅವರಿಗೆ ಗೌರವ ಸನ್ಮಾನ ಮಾಡ್ತೇವೆ. ಜಿಲ್ಲಾಡಳಿತ ಕೂಡ ಸರ್ಕಾರದ ಮಟ್ಟದಲ್ಲಿ ನಡೀತಾ ಇದೆ. ಹೌದು ಸರ್, ತಾವು ಹೇಳ್ತಾ ಇದ್ರಿ. ಹಾಂ ಸರ್. ಸರ್, ಇನ್ನೊಂದು ಪ್ರಶ್ನೆ ಏನಂತಂದ್ರೆ, ಈ ಧಾರ್ಮಿಕ ಆಚರಣೆಗಳು ಮತ್ತು ನಂಬಿಕೆಗಳು ಏನಾದ್ರೂ ಅಂಗಾಂಗ ದಾನಕ್ಕೆ ವಿರೋಧಿಸ್ತವ ಅಂತ ನನ್ನ. ಇಲ್ಲ, ಇಲ್ಲಿ ಯಾಕೆ ವಿರೋಧದ ಪ್ರಶ್ನೆನೇ ಇಲ್ಲ ಸರ್. ಒಂದು ಆ ಟೈಮ್ನಲ್ಲಿ ಇದ್ದಿದ್ದಿಲ್ಲ ಅಂದ್ರೂ ಅದಕ್ಕೆ ನಾನು ಹೇಳಿದ್ದು ಗಣೇಶಂದು ಮತ್ತು ರಾಮಾಯಣ ಯಾಕೆ ಉಲ್ಲೇಖ ಮಾಡಿದ್ನಂದ್ರೆ ಇದೇ ಉದ್ದೇಶಕ್ಕೆ. ಅವತ್ತು ಈಗ ವಿರೋಧ ಮಾಡೋರು ಗಣೇಶಗೆ ಅಂಗಕಸಿ ಮಾಡಿದ್ರಲ್ಲ ಆನೆಯದ್ದು, ಹೌದಲ್ಲ, ಯಾರು ವಿರೋಧ ಮಾಡಿಲ್ಲ. ನಮಗೆ ಇಲ್ಲಿವರೆಗೆ ದಯವೇ ಧರ್ಮದ ಮೂಲವಯ್ಯ ಅನ್ನಂತ ನಮ್ಮದು ಸಂಸ್ಕಾರ ಇರುವಂಥ ಭಾರತ. ಇಲ್ಲಿ ದಾನ ಕೊಡುವುದರಲ್ಲಿ ಎತ್ತಿದ ಕೈ ನಮ್ಮ ಭಾರತ. ಇದು ಯಾವುದೇ ಇಲ್ಲಿವರೆಗೆ ಎದು ಮಾಡಿಲ್ಲ. ಈಗ ನೀವು ಅನ್ಕೋಬಹುದು ನಮಗೆ ಎಲ್ಲ ಧರ್ಮಗುರುಗಳು ನಮ್ಮ ಜೀವನದಾನ ಜೋಳಿಗೆ ಅನ್ನೋಂಥ ಒಂದು ವಿಭಾಗದಲ್ಲಿ ಇದ್ದಾರೆ, ಮತ್ತೆ ಈ ಜಾಗೃತಿಗೆ ಕೈ ಜೋಡಿಸ್ತಾ ಇದ್ದಾರೆ. ಅಂದ್ರೆ ತಾವು ಹೇಳ್ತಾ ಇರೋದು ಶರಣರ ಆಶಯದಂತೆ, ಅಂದ್ರೆ ಕೊಟ್ಟಿರುವುದು ತನಗೆ ಬಚ್ಚಿಟ್ಟಿದ್ದು ಪರಗಿ ಕೊಟ್ಟಿದ್ದು ಕೆಟ್ಟಿತನ ಬೇಡ ಮುಂದೆ ಕಟ್ಟಿಟ್ಟುವುದು ಬುತ್ತಿ ಅಂತ ಸರ್ವಜ್ಞನವರು ಕೂಡ 12ನೇ ಸರ್ವಜ್ಞನವರು ಕೂಡ ಹೇಳಿದ್ರು. ಶರಣರು ಕೂಡ ಈ ಒಂದು ದಾನದ ಮಹತ್ವವನ್ನು ತಾವು ಹೇಳಿದ್ರಿ ಅಂತ ಹೇಳ್ತಾ ಇದ್ರಿ ಇದರಲ್ಲಿ. ಆಮೇಲೆ ಪುರಾಣಗಳಲ್ಲಿ ಕೂಡ ಈ ರೀತಿಯಾಗಿ ನಡೆದಂತ ಉದಾಹರಣೆಗಳಿವೆ ಅಂತ ನಾವು ಕೇಳಲ್ಪಟ್ಟಿದ್ವಿ ಅಂತ ತಾವು ಹೇಳ್ತಾ ಇದ್ರಿ. ಮತ್ತೆ ಅಂಗಾಂಗ ದಾನ ನಾವು ಇದನ್ನ ಯಾವ ರೀತಿ ಮಾಡ್ಬೇಕು ಸರ್? ಜನರು ಈಗ ನಾವು ಅಂಗಾಂಗ ದಾನ ಮಾಡ್ಬೇಕಾದ್ರೆ ನಾನು ಏನ್ ಮಾಡ್ಬೇಕು, ಎಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೇಕು? ಈಗ ಮೊದಲು ಮ್ಯಾನ್ಯುವಲ್ ಇತ್ತು, ಈಗ ನಿಮಗೆ ಒಂದು QR ಕೋಡ್, ನೀವು ಸೋಟೋ QR ಕೋಡ್ ಅಂತೇಳಿ ನಿಮ್ಮ ಮೊಬೈಲ್ದಲ್ಲಿ ಗೂಗಲ್ದಲ್ಲಿ ಹೊಡೆದ್ರೆ ಅದರಲ್ಲಿ QR ಕೋಡ್ ಬರ್ತದೆ, ಲಿಂಕ್ನು ಬರ್ತದೆ. ಅದನ್ನು ಓಪನ್ ಮಾಡಿ ನೀವು ಅದರಲ್ಲಿ ನಿಮ್ಮದು ಆಧಾರ್ ನಂಬರ್ ಕೇಳ್ತದೆ, ಆಮೇಲೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೇಳ್ತದೆ, ಅದು OTP ಕೊಡ್ತದೆ. OTP ನೀವು ಕೊಟ್ಟ ಮೇಲೆ ಅಂದರೆ ನೀವೇ ಅಧಿಕೃತ ಆ ವ್ಯಕ್ತಿ ಅಂತ ಅವರು ಒಂದು ಕನ್ಫರ್ಮ್ ಆದ ನಂತರ ನೀವು ಏನು ದಾನ ಮಾಡಬೇಕಂತೀರಿ ಅದನ್ನು ನೀವು ಅಲ್ಲಿ ಮೆನ್ಷನ್ ಮಾಡೋದಷ್ಟೇ. ಒಂದೇ ಅಂಗಗಳನ್ನು ಮೆನ್ಷನ್ ಮಾಡ್ಬೋದು ಅಥವಾ ಎಲ್ಲ ಅಂಗಗಳನ್ನು ಮೆನ್ಷನ್ ಮಾಡ್ಬೋದು. ನಂತರ ಅದು ಸಬ್ಮಿಟ್ ಆದ ಬಳಿಕೆ ನೀವು ಅದನ್ನು ಒಂದು ಸರ್ಟಿಫಿಕೇಟ್ ಡೌನ್ಲೋಡ್ನು ನೀವು ಮಾಡ್ಕೋಬೋದು ಅದರಲ್ಲಿ. ಅಂದ್ರೆ ಇದು ನಿಸ್ವಾರ್ಥ ಸೇವೆಯಿಂದ ನಾವು ಮಾನವೀಯತೆ ಮೌಲ್ಯಗಳನ್ನು ಎತ್ತಿ ಹಿಡಿಬೇಕು ಅಂತಂದ್ರೆ ಇನ್ನೊಬ್ಬರಿಗೆ ಅದು ಅನುಕೂಲ ಆಗ್ಬೇಕು. ನಾವು ಸತ್ತ ಮೇಲೆ ಮಣ್ಣಾಗಿ ಬೆಂಕಿ ಇನ್ನೊಬ್ಬರೇ ಬೆಳಕಾಗಬೇಕಂತ ಹೇಳ್ತಾ ಇದ್ರಿ ಸರ್. ಖಂಡಿತ. ಪ್ರಶ್ನೆಗಳಿಗೆ ಉತ್ತರಿಸಿದ ತಮ್ಮ ಕರೆಗೆ ಧನ್ಯವಾದಗಳು. ನಮಸ್ಕಾರ. ಮುಂದಿನ ಕರೆ ಇದೆ, ಭಾಳ ಕಾಯ್ತಾ ಇದ್ದಾರೆ ಸರ್. ಈಗ ನಮ್ಮಲ್ಲಿ ಹೆಂಗಿದೆ ಸರ್ ಪೊಸಿಷನ್, ಹೆಂಗಿದೆ ನಮ್ಮ ಕರ್ನಾಟಕದ ತಗೊಂಡ್ರೆ ಅಥವಾ ನಮ್ಮ ಇಂಡಿಯಾದ ತಗೊಂಡ್ರೆ? ಒಂದು ನಮ್ಮ ಇಂಡಿಯಾದ್ದು ಹೇಳೋದಾದರೆ ಜಗತ್ತಿನಲ್ಲಿ ನಾವು 4ನೇ ಸ್ಥಾನಕ್ಕಿದ್ದೀವಿ. ಒಂದು ಇದರಲ್ಲಿ ಪ್ರಥಮ ಸ್ಥಾನ ನಮಗೆ ಇರೋದು ಒಂದು ಅತ್ಯಂತ ಚಿಕ್ಕ ದೇಶ ಸ್ಪೇನ್ನಲ್ಲಿ ಜಾಸ್ತಿ ಇದೆ. ನಂತರ ಅಮೇರಿಕಾ, ಆಮೇಲೆ UK, ನಂತರ ಭಾರತ. ನಮ್ಮದು ಯಾವುದು ಭಾರತದ ಒಳಗಿನ ವಿಷಯಗಳನ್ನು ತಗೊಳ್ಳೋದಾದರೆ ತಮಿಳುನಾಡು ಪ್ರಥಮ ಇದೆ, ತೆಲಂಗಾಣ ಸೆಕೆಂಡ್ ಇದೆ, ಆಮೇಲೆ ಕರ್ನಾಟಕ ಈ ಸಲ 3ನೇ ಸ್ಥಾನಕ್ಕಿದೆ. ಹೋದ ಸಲ 2ನೇ ಸ್ಥಾನಕ್ಕೆ ಇತ್ತು. ಮಹಾರಾಷ್ಟ್ರ ಆಗಾಗ ಸ್ಪರ್ಧೆಗೆ ಬಂದು ಹೋಗ್ತದೆ. ಅದು ಹಿಂದಿನ ಸಲ ಸೆಕೆಂಡ್ ಇತ್ತು, ಒಮ್ಮೆ ಫಸ್ಟ್ ಆಗಿತ್ತು, ಈ ಥರ ನಡೆದಿದೆ. ಆದರೆ ಅತಿ ಹೆಚ್ಚು ನಮ್ಮಲ್ಲಿ ತಮಿಳುನಾಡದಲ್ಲಿದೆ. ವಿಶೇಷವಾಗಿ ಇಡೀ ದೇಶದೊಳಗೆ ಭಾರತದೊಳಗೆ ಧಾರವಾಡ ಜಿಲ್ಲೆ ಅತಿ ಹೆಚ್ಚು ಅಂಗಾಂಗದಾನಕ್ಕೆ ನೋಂದಣಿ ಮಾಡಿದಂಥ ಒಂದು ಅವರಿಗೆ ನಾವು ಒಂದು ಸೆಲ್ಯೂಟ್ ಹೇಳಬೇಕು. ಯಾಕಂದರೆ ಅಲ್ಲಿ 12,000 ಮೇಲೆ ಚಿಲ್ಲರಾಗಿದೆ ಅವ್ರದ್ದು ಆರ್ಗನ್ ಡೊನೇಷನ್. 12,534 ಅಂಗಾಂಗ ರಿಜಿಸ್ಟ್ರೇಷನ್ ಆಗಿದೆ ಸರ್. ನಂತರದ ಸ್ಥಾನ ಬಳ್ಳಾರಿ. ಈ 2 ಜಿಲ್ಲೆಗಳು ಅತಿ ಹೆಚ್ಚು ಒಂದು ಅಂಗಾಂಗದಾನಕ್ಕೆ ನೋಂದಣಿ ಮಾಡಿದಂಥ ರಾಜ್ಯಗಳು ಸರ್. ಒಂದು ಇದೆ ಸರ್, ಕರೆ ಇದೆ. ಹಾಂ ಸರ್. ಹಲೋ, ನಮಸ್ತೆ. ನಮಸ್ಕಾರ ಸರ್. ಹೇಳಿ, ತಮ್ಮ ಹೆಸರು? ಯಾದಗಿರಿ ಜಿಲ್ಲೆ ಸುರಪುರದಿಂದ ರಾಘವೇಂದ್ರ ಬಕ್ರಿ ಅಂತ. ಕೇಳ್ರಿ, ಪ್ರಶ್ನೆ ಕೇಳಿ. ನಮಸ್ಕಾರ ಹೋಗಾರ್ ಸರ್. ನಮಸ್ಕಾರ ಸರ್. ನಮಸ್ಕಾರ ರೀ.
ನಾವು ಸುರಪುರದಿಂದ ರಾಘವೇಂದ್ರ ಭಕ್ತರೆ ಅಂತ. ಹಾಂ ಸರ್. ಈಗ ನಾವು ಯಾವುದೇ ದಾನ ಮಾಡಬೇಕಾದ್ರೆ ಏನಾದ್ರು ಕಂಡೀಷನ್ ಇವೆ ಸರ್? ದಾನ ಮಾಡಲಿಕ್ಕೆ ಯಾವುದೇ ಕಂಡೀಷನ್ಗಳು ಇರಲ್ಲ ಸರ್. ದಾನ ಮಾಡಲಿಕ್ಕೆ ನಿಮ್ಮ ಮನಸ್ಸು ಮತ್ತು ನಿಮ್ಮ ಕುಟುಂಬದ ಒಪ್ಪಿಗೆ ಬೇಕು. ಯಾಕಂದರೆ ಈಗ ನೀವು ಬರೆದು ಕೊಡ್ತೀನಿ ಅಂದರು ಸರ್, ನೀವು ನೋಂದಣಿ ಮಾಡಬಹುದು. ಆದರೆ ಎಲ್ಲಿವರೆಗೆ ನಮ್ಮ ಜೀವಂತವಾಗಿರ್ತೀವಿ, ನಮ್ಮ ದೇಹದ ಮೇಲೆ ನಮಗೆ ಅಧಿಕಾರ ಇರ್ತದೆ. ಯಾವಾಗ ನಮ್ಮ ಜೀವ ಹೋಗ್ತದೆ, ಈ ದೇಹದ ಮೇಲಿನ ಅಧಿಕಾರ ನಮ್ಮ ವಾರಸುದಾರರಿಗಿರ್ತದೆ. ಹೀಗಾಗಿ ಕುಟುಂಬದ ಸದಸ್ಯರ ಒಪ್ಪಿಗೆಯೊಂದಿಗೆ ನೀವು ದೇಹದಾನ ಬರೆದು ಕೊಡ್ಬೋದು, ಅಂಗಾಂಗ ದಾನ ಬರೆದು ಕೊಡ್ಬೋದು, ಅಂಗಾಂಶಗಳ ದಾನಗಳನ್ನು ಸಹಿತ ಬರೆದು ಕೊಡ್ಬೋದು ಸರ್. ಇದಕ್ಕೆ ವಯಸ್ಸಿನ ಮಿತಿ ಇಲ್ಲ. ವಯಸ್ಸು ಎಷ್ಟಿದೆ ಸರ್? ವಯಸ್ಸಿನ ಮಿತಿನೇ ಇಲ್ಲ ಸರ್, ಇದಕ್ಕೆ ಲಿಮಿಟೇ ಇಲ್ಲ. ಹಂಗಂದ್ರೆ ಸರ್ಕಾರದಿಂದ ಏನಾದರೂ ಫಂಡ್ ಅವ್ರಿಗೆ ಕೊಡ್ತಾರೆ ವಾರಸ್ದಾರರು? ಸರ್, ಇದು ದಾನ, ನಿಸ್ವಾರ್ಥ ದಾನ. ನಿರೀಕ್ಷೆ ಇಟ್ಟುಕೊಂಡು ದಾನ ಮಾಡೋದು ಅದು ದಾನ ಆಗೋದಿಲ್ಲ ಸರ್. ನಿಜ. ಆದರೆ ಗೌರವ ಸನ್ಮಾನಗಳು ಸಿಗ್ತದೆ. ಅಂದರೆ ಸಂಘ ಸಂಸ್ಥೆಗಳು ಗೌರವ ಸನ್ಮಾನ ಮಾಡ್ತಾರೆ, ಜಿಲ್ಲಾಡಳಿತಗಳು ಮಾಡ್ತಾರೆ, ಸ್ಟೇಟ್ ಲೆವೆಲಲ್ಲಿ ಅವರು ಮಾಡ್ತಾರೆ, ಸರ್ಕಾರ ಈ ರೀತಿಯಲ್ಲಿ ಮಾಡ್ತದೆ. ಹೊರತಾಗಿ ನಿರೀಕ್ಷೆ ಅಂದರೆ ಹಣಕಾಸಿನ ಈ ಅಂಗಾಂಗ ದಾನದ ವಿಷಯದಲ್ಲಿ ಹಣಕಾಸಿನ ವ್ಯವಹಾರಗಳೇ ಇಲ್ಲ. ಈಗ ಸರ್ಕಾರಿ ಆಸ್ಪತ್ರೆ ಅಥವಾ ಯಾವುದಾದ್ರೂ ಇದೆಯಾ ಗುಲ್ಬರ್ಗದಲ್ಲಿ? ಎದಕ್ಕೆ ಸರ್? ಇದು ದಾನ ಮಾಡಬೇಕಾದ್ರೆ ಆಸ್ಪತ್ರೆಗಳು ಎಲ್ಲೆಲ್ಲಿ? ಸಾಕಷ್ಟು ಇದಾವೆ ಸರ್. ನೀವು ಸುರಪುರದವರೇ ಆಗಿರೋದ್ರಿಂದ ಯಾದಗಿರಿಗೆ ಮೊನ್ನೆ ನಿಮ್ಮದು ರಾಜ ಅಂತ ಒಬ್ರದ್ದು ದೇಹದಾನ ಆಯಿತು ಈ 5-6 ತಿಂಗಳ ಹಿಂದೆ. ಜಾಗೀರ್ದಾರ್ ಅಂತೇಳಿ ಅವ್ರದ್ದು ಈಗ ಯಾದಗಿರಿ ಮೆಡಿಕಲ್ ಕಾಲೇಜ್ ಆಗಿದೆ ಸರ್. ಮೊದಲು ಮೆಡಿಕಲ್ ಕಾಲೇಜ್ ಇರಲಿಲ್ಲ ಅಲ್ಲಿ. ಆಮೇಲೆ ಕಲಬುರಗಿಯಲ್ಲಿ ನಮ್ಮದು ಮಾದೇವಪ್ಪ ರಾಂಪುರ ಮೆಡಿಕಲ್ ಕಾಲೇಜ್ ಇದೆ. ಆಮೇಲೆ ಅದು ದೇಹದಾನ ಕೊಡೋದು ಅಂದರೆ ಒಂದು ವಿದ್ಯಾರ್ಥಿಗಳ ಸಂಶೋಧನೆಗೆ ಅಧ್ಯಯನಕ್ಕಾಗಿ ಕೊಡೋದು. ಕಾರ್ನಿಯಾಗಳು ನಿಮಗೆ ನಿಯರೆಸ್ಟು ಐ ಕಲೆಕ್ಷನ್ ಸೆಂಟರ್ ಇದೆ ಯಾದಗಿರಿಗೆ. ಐ ಬ್ಯಾಂಕ್ ಇಲ್ಲ ಅಲ್ಲಿ. ಅವ್ರು ಬಂದು ರಿಟ್ರಾವಲ್ ಮಾಡ್ಕೊಂಡು ಬಂದು ಮತ್ತು ಇಲ್ಲಿ ಸಬ್ಮಿಟ್ ಮಾಡ್ತಾರೆ, ಕೊಡ್ತಾರೆ. ಆಮೇಲೆ ಇಲ್ಲಿ ಕಲಬುರಗಿ ಒಳಗೆ ಬಸವೇಶ್ವರ ಐ ಬ್ಯಾಂಕ್ ಇದೆ. ಆಮೇಲೆ ಇನ್ನೊಂದು ಯಾರೋ ಪ್ರೈವೇಟ್ ಮಾಡಿದ್ದಾರೆ, ಅದು ನನಗೆ ಪೂರ್ಣ ಮಾಹಿತಿ ಇಲ್ಲ ಸರ್. ಈಗ ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ಯಾದಗಿರಿಯಲ್ಲಿ ಯಾರಿಗೆ? ಮೆಡಿಕಲ್ ಕಾಲೇಜಿಗೆ ಸರ್. ಅದೇ ನಂಬರ್ ಇಲ್ಲ, ನನ್ನ ನಂಬರ್ಗೆ ನೀವು ನಮ್ಮದು ಸಂಸ್ಥೆದ ನಂಬರ್ ನಿಮಗೆ ಕಳಿಸ್ತೀವಿ. ಯಾವಾಗ ಈಗ ಹೇಳ್ತೀರಾ? ಬರ್ಕೊಳ್ಳಿ ಸರ್, ಬರ್ಕೊಳ್ಳಿ. ಒಂದು ನಿಮಿಷ. ಹಾಂ ಸರ್, ಹೇಳಿ. 9632 ಓಕೆ 48 ಓಕೆ 9305. 9632489305. ಹಾಂ, ಇದು 24 ಗಂಟೆಗಳು ಸಹ ನಮ್ಮ ಸಂಸ್ಥೆಯ ಸಹಾಯವಾಣಿಯಾಗಿ ಕೆಲಸ ಮಾಡ್ತದೆ ಸರ್. ಯಾರಾದರೂ ಇರ್ತಾರ ಸರ್ ಪ್ರತಿನಿಧಿ ಆ ಫೋನ್ದಲ್ಲಿ? ಏನು ಸರ್? ಈ ಫೋನ್ ಅಟೆಂಡ್ ಮಾಡ್ತಾರೆ? ಹಾಂ, ಮಾಡ್ತಾರೆ. ಯಾವತ್ತೂ ಇದು ಸಹಾಯವಾಣಿ ಸರ್, ಒಂದು ರಾಷ್ಟ್ರೀಯ ದೇಹಾಂಗ ದಾನ ಜಾಗೃತಿ ಸಮಿತಿಯ ಸಹಾಯವಾಣಿ ಇದು. ನೀವು ಯಾವುದೇ ಮಾಹಿತಿಗಳನ್ನು ನೀವು ವಿವರವಾಗಿ ನಂತರನೂ ಕೇಳಬಹುದು. ನೀವು ಸಂಸ್ಥೆ ಎಲ್ಲಿ ಬರುತ್ತೆ ಸರ್ ಗುಲ್ಬರ್ಗದಲ್ಲಿ? ಇದು ರಾಷ್ಟ್ರೀಯ ಮಟ್ಟದಲ್ಲಿ ಕೆಲಸ ಮಾಡ್ತಿದೆ. ದೇಶದಲ್ಲಿ 5 ಭಾಗದಲ್ಲಿ ಮಾಡ್ತದೆ. ನೀವು ಶಾಪುರದಲ್ಲಿ ಕಾಂಟ್ಯಾಕ್ಟ್ ಮಾಡೋದಾದರೆ ಡಾಕ್ಟರ್ ಜಗದೀಶ್ ಉಪ್ಪಿನವರು ಅಧ್ಯಕ್ಷರಿದ್ದಾರೆ ಅಲ್ಲಿ. ಯಾದಗಿರಿಯಲ್ಲಿ ಗುಂಡಪ್ಪ ಕಲಬುರ್ಗಿ ಅವರಿದ್ದಾರೆ. ರಾಯಚೂರಲ್ಲಿ ರಾಜೇಂದ್ರ ಶಿವಾಳೆ ಅವರಿದ್ದಾರೆ. ಹೀಗೆ ಪ್ರತಿ ಜಿಲ್ಲಾ ತಾಲೂಕು ಘಟಕಗಳಲ್ಲಿ ಇದ್ದಾರೆ ಸರ್. ಇದೊಂದು NGO ಇದ್ದಂಗೆ ಸರ್? ಹೌದು ಸರ್, ಹೌದು ಸರ್. ಓಕೆ ಸರ್, ಒಳ್ಳೆಯದು ರಾಘವೇಂದ್ರ ಅವರು, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಹಲೋ ಹಲೋ, ನಮಸ್ತೆ. ನಮಸ್ಕಾರ ಸರ್. ಹೇಳಿ, ತಮ್ಮ ಹೆಸರು? ಸರ್, ನಾವು ಶಾಂತಕುಮಾರ್ ರೆಡ್ಡಿ ಅಂತೇಳಿ ಚಿತ್ತಾಪುರ ತಾಲೂಕು ಬಂಕಲ್ಗಡದಿಂದ ಶಾಂತಕುಮಾರ್ ರೆಡ್ಡಿ ಮಾತಾಡ್ತಾ ಇದ್ದೀನಿ. ಶಾಂತಕುಮಾರ್ ರೆಡ್ಡಿ ಅವರೇ, ಪ್ರಶ್ನೆ ಕೇಳಿ. ಹಾಂ ಕೇಳಿ. ಇದು ಶಿವಾನಂದ್ ಸರ್ ಇದ್ದಾರೆ. ಹಲೋ, ನಮಸ್ಕಾರ ಶಿವಾನಂದ್ ಸರ್. ನಮಸ್ತೆ ಸರ್. ನಮಸ್ಕಾರ ರೀ ಸರ್, ನಾನು ಶಾಂತಕುಮಾರ್ ಅಂತ ಮಾತಾಡ್ತಾ ಇದ್ದೀನಿ. ಹಾಂ, ನಮಸ್ತೆ, ಹೇಳಿ ಸರ್. ಸರ್, ಇದೆ ಈಗ ನೀವು ಜಿಲ್ಲಾ ಮಟ್ಟದಲ್ಲಿ ಅಷ್ಟೇ ಇದೆ ಅಂತ ಹೇಳಿದ್ರಿ. ಇದ್ರದ್ದು ನಾವು ಅಂಗಾಂಗ ದಾನ ಮಾಡೋದು ತಾಲೂಕು ಮಟ್ಟದಲ್ಲಿ ಇದೆಯಾ ಸರ್? ಸರ್, ತಾಲೂಕು ಮಟ್ಟದಲ್ಲಿ ಅಂಗಾಂಗ ದಾನ ನೀವು ಮಾಡಲಿಕ್ಕೆ ಒಂದು ಅಂಗಾಂಗ ದಾನದ ಒಂದು ಕ್ಲಿಯರ್ ಆಗಿರಲಿ. ಇದು ತಾಲೂಕು ಮತ್ತು ಜಿಲ್ಲಾ ಮಟ್ಟದ ವ್ಯಾಪ್ತಿ ಇರೋದಿಲ್ಲ. ಹಾಂ ಸರ್. ನೀವು ಅಲ್ಲಿ ರಿಜಿಸ್ಟರ್ಡ್ ಏನು ಆಸ್ಪತ್ರೆಗಳಿದ್ದಾವೆ, ಇದಕ್ಕೆ ಅಂಗಕಶಿ ಸೆಂಟ್ರ್ ಅಂತ ಕರಿತೀವಿ ನಾವು, ಅಂಗಕಶಿ ಕೇಂದ್ರ ಅಂಥೇಳಿ. ಅದು ಆಯಾ ಆಸ್ಪತ್ರೆಗಳು ಸೋಟೋದಲ್ಲಿ ನೋಂದಣಿಯಾಗಿರ್ತವೆ. ಅಂಥ ಆಸ್ಪತ್ರೆಗಳಲ್ಲಿ ಅದು ಅಂಗಾಂಗ ದಾನ ನಡೀತದೆ. ನೀವು ಮೊದಲು ಬರೆದು ಕೊಡಬೇಕು. ಇದಕ್ಕೆ ಎಲ್ಲಿ ಆಫೀಸ್ಗಳಿರಲ್ಲ ಸರ್. ಇದಕ್ಕೆ
ನಿಮಗೆ ಕ್ಯೂ ಆರ್ ಕೋಡ್ ಇರ್ತದೆ. ಅಂಗಾಂಗ ದಾನ ಮಾಡಿರ್ತಾರಲ್ಲ ಸರ್, ಈಗ ಅದು ಪ್ರಕ್ರಿಯೆ ಮಾಡೋರು ಹಾಂ ತಾಲೂಕದ ಆಸ್ಪತ್ರೆಯಲ್ಲೇ ಮಾಡ್ತಾರೆ ಸರ್, ಜಿಲ್ಲಾ ಆಸ್ಪತ್ರೆಯಲ್ಲಿ ಇರ್ತದ ಸರ್. ಜಿಲ್ಲಾ ಆಸ್ಪತ್ರೆ ತಾಲೂಕು ಆಸ್ಪತ್ರೆಯಲ್ಲಿ ಇರಲ್ಲ ಸರ್ ಇದು. ಹಾಂ ಸರ್. ಇದಕ್ಕೆ ಒಂದು ಟ್ರಾನ್ಸ್ಪ್ಲಾಂಟ್ ಸೆಂಟ್ರ್ ಅಂತ ಇರ್ತದೆ ನಮ್ಮದು, ಅಂಗಾಂಗ ಕಸಿ ಕೇಂದ್ರಗಳಂತೆ. ಆಸ್ಪತ್ರೆಯವರು ಫೋಟೋದಲ್ಲಿ ನೋಂದಣಿ ಮಾಡಿರ್ತಾರೆ, ಅಂಥಲ್ಲಿ ಆಗ್ತದೆ. ನೀವು ನೋಂದಣಿ ಬರೆದು ಕೊಡಬೇಕು, ಮೊದಲು ಅದು ಪ್ಲಡ್ಜ್ ಮಾಡಬೇಕು, ಪ್ರತಿಜ್ಞೆ ಮಾಡೋದು ಅಂತ ಹೇಳ್ತೀವಿ ನಾವು. ಸರ್. ನೀವು ನಿಮ್ಮ ಮೊಬೈಲ್ದಲ್ಲಿ ಸೋಟೋ ಕ್ಯೂ ಆರ್ ಕೋಡ್ ಅಂತ ಹೊಡೀರಿ, SOTTO ಅಂತೇಳಿ. ಅದರಲ್ಲಿ ಕ್ಯೂ ಆರ್ ಕೋಡ್ ಬರ್ತದೆ. ನೀವು ಅದನ್ನು ಅದು ಓಪನ್ ಮಾಡಿದ್ಮೇಲೆ ಅವ್ರು ಏನೇನು ಕೇಳ್ತದೆ ಆ ಪ್ರಕಾರ ನೀವು ಅದನ್ನು ತುಂಬಿ ಸಬ್ಮಿಟ್ ಮಾಡಿ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಳ್ರಿ. ನಾಳೆ ಯಾಕಂದರೆ ಸಾವು ಹೀಗೆ ಬರ್ತದೆ ಅಂತ ಹೇಳಿಕ್ಕೆ ಬರೋದಿಲ್ಲ. ನಾರ್ಮಲ್ ಡೆತ್ ಆಗಿತ್ತು ಅಂದರೆ ಒಂದು ಕಣ್ಣು ಮತ್ತು ಏನು ಚರ್ಮ ದಾನ ಮಾಡ್ಲಿಕ್ಕೆ ಬರ್ತದೆ, ಇಡೀ ಬಾಡಿಯನ್ನು ಮೆಡಿಕಲ್ ಕಾಲೇಜಿಗೆ ಕೊಡ್ಲಿಕ್ಕೆ ಬರ್ತದೆ. ಮತ್ತು ಅಚಾನಕ್ಕಾಗಿ ನಾವು ಅನ್ನೋದಿಲ್ಲ, ಅಪಘಾತದ ಮುಖಾಂತರ ಆಗಿತ್ತು ಅಂದರೆ ಈ ಎಲ್ಲ ಅಂಗಾಂಗಗಳನ್ನು ದಾನ ಮಾಡ್ಲಿಕ್ಕೆ ಆಗ್ತದೆ ಅಷ್ಟೇ. ಹಾಂ ಸರ್. ಸರ್ ಇದು ಒಂದೇನಂದ್ರೆ ಈಗ ಅಂಗವಿಕಲರು ಇರ್ತಾರೆ ಸರ್, ಅವರು ಅವರ ಅಂಗಾಂಗಗಳು ಏನಾದ್ರು ದಾನ ಮಾಡ್ಬೋದಾ? ಬೇಕಾದವ್ರು ಮಾಡ್ಬೋದು ಸರ್, ಇದಕ್ಕೇನು ಸಂಬಂಧನೇ ಇಲ್ಲ, ಇವರೇ ಅವರೇ ಅಂತ ಏನಿಲ್ಲ ಸರ್. ಹಾಂ ಸರ್. ಅದಕ್ಕೆ ಸರ್ ಕೇಳಿದೆವು. ಓಕೆ ಸರ್, ಒಳ್ಳೆಯದು, ಧನ್ಯವಾದ, ನಮಸ್ಕಾರ. ಸರ್, ಈಗ ಏನು ಯಾರಾದರೂ ಒಬ್ಬ ನಮ್ಮ ಸಾರ್ವಜನಿಕರು ಇದಕ್ಕೆ ನಾನು ನನ್ನ ಅಂಗಾಂಗಗಳನ್ನು ದಾನ ಮಾಡ್ತೀನಿ ಅಂತ ಮನಸ್ಸು ಮಾಡಿದ್ರೆ ಅದಕ್ಕೊಂದು ಪ್ರಕ್ರಿಯೆ ಯಾವ ರೀತಿ ಇರುತ್ತೆ, ಏನು ಮಾಡಬೇಕು, ಯಾರನ್ನ ಸಂಪರ್ಕ ಮಾಡಬೇಕು? ತಾವಾಗಲೇ ಏನೇ ಹೇಳಿದ್ರು, ಒಂದು ಸ್ಕ್ಯಾನ್ ಮಾಡಿದ್ರೆ QR ಕೋಡ್ ಬರುತ್ತೆ ಅಂತೇಳಿ, ಅದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳಿ ಸರ್, ಗೊತ್ತಾಗುತ್ತೆ. ಹೇಳೋದು ಒಂದು ಏನಂದರೆ, ಮೊದಲು ಮ್ಯಾನ್ಯುವಲ್ ಇತ್ತು ಸರ್, ಫಾರ್ಮ್ ತರೋದು, ಫಿಲಪ್ ಮಾಡೋದು, ಅದನ್ನು ಒಯ್ದು ಸಬ್ಮಿಟ್ ಮಾಡೋದು, ಆಮೇಲೆ ಡೋನರ್ ಕಾರ್ಡ್ ತೊಗೊಳ್ಳೋದು ಅಂತ. ಈಗೆಲ್ಲ ಬೆರಳು ತುದಿಯಲ್ಲೇ ಇದೆ ತಂತ್ರಜ್ಞಾನ. ಹೀಗಾಗಿ ಸೋಟೋ ಅಂತ QR ಕೋಡ್ ಅಂತ ನೀವು ಗೂಗಲ್ನಲ್ಲಿ ಇದು ಮಾಡಿದ್ರೆ ಒಂದು QR ಕೋಡ್ ಬರ್ತದೆ, ಅದು ಲಿಂಕ್ನು ಬರ್ತದೆ. ನೀವು ಓಪನ್ ಮಾಡಿದ್ಮೇಲೆ ನಿಮ್ಮ ಆಧಾರ್ ಸಂಖ್ಯೆ ಕೇಳ್ತದೆ, ಅಂದರೆ ನೀವೇ ಹೌದು ಅಲ್ಲ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಮೊಬೈಲ್ ನಂಬರ್ ಕೇಳಿ ಅದಕ್ಕೆ ಒಂದು OTP ಕಳಿಸ್ತಾರೆ. ಆಮೇಲೆ ಅದರಲ್ಲಿ ಪ್ರಶ್ನೆಗಳು ಕೇಳ್ತಾರೆ, ನೀವು ಏನೇನು ಅಂಗಾಂಗ ದಾನ ಮಾಡಲಿಕ್ಕೆ ಇಷ್ಟಪಡ್ತೀರಿ ಅಂತ ಅಲ್ಲಿ ಬಾಕ್ಸ್ಗಳನ್ನು ಇಟ್ಟಿರ್ತದೆ. ಅದರಲ್ಲಿ ಟಿಕ್ ಮಾಡೋದಷ್ಟೇ. ಮಾಡಿದ ಮೇಲೆ ನೀವು ಸಬ್ಮಿಟ್ ಮಾಡೋದು ವಾಪಸ್ಸಾಗಿ. ಆವಾಗ ನಿಮಗೆ ನೀವು ಡೋನರ್ ಕಾರ್ಡ್ ಅಂತ ಒಂದು ಬರ್ತದೆ, ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಹತ್ರ ಇಟ್ಕೋಬೇಕಿದು. ಅಂದರೆ ನೀವು ಯಾವಾಗ ಎಲ್ಲಿ ಆದ್ರೂ ಆ ಕಾರ್ಡ್ ನೋಡಿದ್ರೆ ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಏನು ಎಲ್ಲ ಡೀಟೇಲ್ ಇರ್ತದೆ ಒಂದನೇದ್ದು. ಆಮೇಲೆ ಆಸ್ಪತ್ರೆಯಲ್ಲೂ ಸಹ ಅದು ಅವರಿಗೂ ಗೊತ್ತಾಗ್ತದೆ ಇವರು ಅಂಗಾಂಗ ದಾನಿ. ಮೂರನೇದಾಗಿ ಕುಟುಂಬ ಸದಸ್ಯರಿಗೆ ಇದು ಕೊಡಬೇಕು. ಅದರಲ್ಲಿ ಒಬ್ಬರು ವಾರಸದಾರ ಹೆಸರು ಕೇಳ್ತದೆ. ಈಗ ಉದಾಹರಣೆಗೆ ನಾನು ಶಿವಾನಂದ, ನನ್ನ ಮಿಸಸ್ ನಂಬರ್ ನಾನು ಅಲ್ಲಿ ಮೆನ್ಷನ್ ಮಾಡಿದ್ರೆ ಇದು ಮಾಹಿತಿ ಅವ್ರಿಗೆ ಒಂದು ಹೋಗ್ಬಿಡ್ತದೆ ಸರ್. ತಕ್ಷಣನೇ ನೀವು ಇಲ್ಲಿ ನೋಂದಣಿ ಮಾಡಿದ್ರೆ ಅಲ್ಲಿ ಅವರಿಗೆ ತಲುಪ್ತದೆ, ಶಿವಾನಂದ್ ಅವರು ಅಂಗಾಂಗ ದಾನಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಆಮೇಲೆ ಇದನ್ನು ನೀವು ಕುಟುಂಬ ಸದಸ್ಯರಿಗೆ ಹೇಳುವಂಥದ್ದು ಭಾಳ ಮುಖ್ಯ. ಹೌದು, ತಗೊಂಡು ಈಗ ಎಷ್ಟೋ ಜನ ಪ್ಲಡ್ಜ್ ಅದು ನೋಂದಣಿ ಮಾಡಿ ಕಿಶದಲ್ಲಿ ಇಟ್ಕೊಂಡು ಬಿಟ್ರೆ ಮಂದಿ ಉಪಯೋಗ ಆಗೋದಿಲ್ಲ. ಆಮೇಲೆ ಕೊಡುವಂಥ ಮನಸ್ಸು ಬೇಕು, ನೋಂದಣಿಕ್ಕಿಂತ ಕೊಡುವಂಥ ಮನಸ್ಸು ಭಾಳ ಮುಖ್ಯ. ಹೌದೌದು ಸರ್, ಹೌದು. ಇದು ಸತ್ಪಾತ್ರಕ್ಕೆ ದಾನ ಆಗಬೇಕು. ಅದಕ್ಕೆ ಒಂದು ವಚನದಲ್ಲಿ ಬರ್ತದೆ. ಒಂದು ಕರೆ ಇದೆ ಸರ್. ಸರಿ. ಹಲೋ. ಹಲೋ, ನಮಸ್ತೆ. ಸರ್ ನಮಸ್ತೆ. ಹೇಳಿ, ತಮ್ಮ ಹೆಸರು ಹೇಳಿ. ಸ್ವಲ್ಪ ಟೆಂಗ್ಲಿಯಿಂದ ಪ್ರಶಾಂತ್ ಗೌಡ್ ಪಾಟೀಲ್ ಅಂತ ಮಾತಾಡೋದು. ಪ್ರಶಾಂತ್ ಗೌಡ್ ಪಾಟೀಲ್. ಕೇಳಿ, ಪ್ರಶ್ನೆ ಕೇಳಿ. ಶಿವಾನಂದ್ ಸರ್ ಇದ್ದಾರೆ ಸರ್. ಇವಾಗ ಅಪ್ಲೈ ಮಾಡಿರ್ತಾರಲ್ಲ, ಯಾರು ದಾನ ಮಾಡ್ತೀನಿ ಅಂತ, ಅವ್ರು ತಿರ್ಕೊಂಡಾಗ ಅವ್ರ ಮನೆಯವ್ರಿಗೆ ಕಾಲ್ ಮಾಡ್ತಾರೆ. ಈ ಕೆಲವರು ಅಪ್ಲೈನ ಒಟ್ಟ ಏನು ಮಾಡಿರಲ್ಲ, ಅವಾಗ ಅವ್ರ ಕುಟುಂಬದವ್ರು ಯಾರೋ ಒಬ್ರು ತಿರ್ಕೊಂಡಾಗ ಅವ್ರಿಗೆ ದಾನ ಮಾಡ್ಬೇಕು ಅಂತ ಅವ್ರಿಗೆ ಮನ್ಸು ಬಂತಂದ್ರೆ ಆ ಟೈಮ್ನ್ಯಾಗ ಯಾರಿಗೆ ಕಾಂಟ್ಯಾಕ್ಟ್ ಮಾಡಬೇಕು? ನೀವು ಎಷ್ಟು ಅಂದ್ರೆ ಯಾವಾಗ ಬರ್ತೀರಿ ಅಂತ, ಎಷ್ಟು 1 ಗಂಟೆ 2 ಗಂಟೆ 3 ಗಂಟೆ ಹಿಂಗೆ ಬರ್ತೀರಿ ಅಂತ? ಸರ್, ಇದು ಸಾಮಾನ್ಯ ಸಾವು ನೀವು ಕೇಳೋದು ನನಗನ್ಸಿದ ಮಟ್ಟಿಗೆ ಸಹಜ ಸಾವು ಅಂದ್ರೆ ಮನೆಯಲ್ಲಿ ತೀರ್ಕೊಂಡಿದ್ರೆ. ಹೌದೌದು, ಮನೆಯಲ್ಲಿ ತೀರ್ಕೊಂಡಿದ್ರೆ ನೀವು ಅದು ಅವರು ನೋಂದಣಿ ಮಾಡಿದಾರೋ ಬಿಟ್ಟಿದಾರೋ ಅದು ನೀವು ಇದು ಮಾಡಬೇಡ್ರಿ. ಕುಟುಂಬದ ಸದಸ್ಯರು ನೀವಾಗೆ ಒಪ್ಪಿಗೆ ಕೊಟ್ಟು ಇದು ಮಾಡಿದ್ರೆ ಅಂದರೆ ಭಾಳಷ್ಟು ಖುಷಿ, ಇದು ಒಳ್ಳೆ ಕೆಲಸ. ಯಾಕಂದರೆ ಅದು ಇನ್ನೊಬ್ಬರಕ್ಕೆ ಉಪಯೋಗ ಆಗುವಂಥ ಕೆಲಸ. ಯಾಕಂದ್ರೆ ನಾನು ಪತ್ರಕರ್ತ, ನಾವು ಕೆಲವೊಂದು ಮಾತಾಡೋ ಗೊತ್ತಾಗಲ್ಲ, ಆಸಕ್ತಿ ಇದ್ರು ಕೂಡ ಯಾರಿಗೆ ಫೋನ್ ಹಚ್ಚಬೇಕು ಗೊತ್ತಿಲ್ಲಕ ಬಿಟ್ಟರೆ ಭಾಳ ಮಂದಿ. ಸರ್, ಸಮೀಪದ ನಿಮ್ಗೆ ಎಲ್ಲ ಮೆಡಿಕಲ್ ಕಾಲೇಜುಗಳು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀವಿ ಒಂದನೇದ್ದು. ಅಥವಾ ನಮ್ಮ ಸಂಸ್ಥೆಯ ನಿಮ್ಮದು ಸಹಾಯವಾಣಿ ನಂಬರ್ ತೊಗೊಂಡ್ರು ಸಹಿತ ನಾವು ನಿಯರೆಸ್ಟ್ ಮೆಡಿಕಲ್ ಕಾಲೇಜಿನ ಆ ಟೈಮ್ನಲ್ಲಿ ಕಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ.
ಹಂಗೆ ಹೇಳಿ ನಂಬರ್ ಹೇಳಿದ್ರೆ ಜನಕ್ಕೆ ಅರ್ಥ ಆಗ್ತದೆ. ನೀವು ಬಸವೇಶ್ವರ MR ಮೆಡಿಕಲ್ ಕಾಲೇಜ್ನಲ್ಲಿ ಹೋಗಿ ಅನಾಟಮಿ ಡಿಪಾರ್ಟ್ಮೆಂಟ್ ಅಂತ ಇರ್ತದೆ, ಶರೀರ ರಚನಾಶಾಸ್ತ್ರ ವಿಭಾಗ ಅಂತೇಳಿ. ಹಾ. ಅಥವಾ ESIದಲ್ಲಿನೂ ಅಲ್ಲಿನೂ ಅನಾಟಮಿ ಡಿಪಾರ್ಟ್ಮೆಂಟ್ ಇದೆ. ಪ್ರತಿ ಮೆಡಿಕಲ್ ಕಾಲೇಜ್ನಲ್ಲಿ, ನಮ್ಮ ಕಲಬುರಗಿಯಲ್ಲಿ KBN ಇದೆ, ಒಂದು ಜಿಮ್ಸ್ ಇದೆ. ಅಲ್ಲೆಲ್ಲ ನೀವು ಸಹಜವಾಗಿ ಹೋದಾಗ ಶರೀರ ರಚನಾಶಾಸ್ತ್ರ ಅನಾಟಮಿ ಅಂತಾರೆ, ಆ ಡಿಪಾರ್ಟ್ಮೆಂಟ್ನಾಗೆ ಹೋಗಿ HOD ಅವರಿಗೆ ಹಿಂಗೆ ನಾವು ಬಾಡಿ ಡೊನೇಷನ್ ಮಾಡ್ಬೇಕಂತೀನಿ ಸರ್, ಒಂದು ಬ್ಲಡ್ ಫಾರ್ಮ್ ಕೊಡ್ರಿ ಅಂತ ಕೇಳಿದ್ರೆ ಕೊಡ್ತಾರೆ. ಆಮೇಲೆ ಬಸವೇಶ್ವರ ಆಸ್ಪತ್ರೆ ಒಳಗೆ ಸೆಕೆಂಡ್ ಫ್ಲೋರ್ನಲ್ಲಿ ಅಲ್ಲಿ ಐ ಬ್ಯಾಂಕ್ ಅಂತಿದೆ, ಬಸವೇಶ್ವರ ಐ ಬ್ಯಾಂಕ್ ಅಂತೇಳಿ. ಅಲ್ಲಿ ಹೋದರೆ ಅವರು ಪ್ಲಸ್ ಫಾರ್ಮ್ ಕೊಡ್ತಾರೆ. ಆದರೆ ನೀವು ಆ ಪ್ಲಸ್ ಫಾರ್ಮ್ ತುಂಬಿದ್ರೇ ತೊಗೋತೀವಿ ಅನ್ನೋಂಥದ್ದೇನಿಲ್ಲ. ಕುಟುಂಬ ಸದಸ್ಯರು ಒಪ್ಪಿಗೆ ಕೊಟ್ಟರೆ ಆ ನಂಬರ್ಗೆ ಕರೆ ಮಾಡಿ ಅಥವಾ ನಮ್ಮ ಸಂಸ್ಥೆಯ ಸಹಾಯವಾಣಿಗೆ ಕರೆ ಮಾಡಿದ್ರು ಸಹಿತ ನಾವು ಅದಕ್ಕೆ ಸಹಾಯ ಮಾಡ್ತೀವಿ ಸರ್. ಸ್ವಲ್ಪ ದೂರವಾಣಿ ಸಂಖ್ಯೆ ಸಹಾಯವಾಣಿ ಸ್ವಲ್ಪ ನೀವು ಕೊನೆಯ ಸ್ವಲ್ಪ ಹೇಳ್ತವೆ. ಈಗ ಹೇಳಿ ಸರ್ ನಿಮ್ಮ ಒಂದು ದೂರವಾಣಿ. ನಮ್ಮ ಸಂಸ್ಥೆಯ ಸಹಾಯವಾಣಿ ಬರ್ಕೊಳ್ಳಿ ಸರ್. ಹಾಂ ಓಕೆ ಸರ್, ಒಂದು ನಿಮಿಷ. ಹಾಂ ಸರ್, ಹೇಳಿ ಸರ್. 96 ಓಕೆ 32 ಓಕೆ 48 ಓಕೆ 93 ಓಕೆ 05. 05. ಹಾಂ ಸರ್, ಇದು ರಾಷ್ಟ್ರೀಯ ದೇಹಾಂಗದಾನ ಜಾಗೃತಿ ಸಮಿತಿ ಅಂತ ಬರ್ತದೆ ಸರ್. ಹೌದ್ರಿ? ಹಾಂ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್. ಧನ್ಯವಾದ, ನಮಸ್ಕಾರ. ಧನ್ಯವಾದ ಸರ್. ಈಗ ನಾವು ಇನ್ನು ಸಮಯ ಆಗಲೇ ಕೊನೆ ಹಂತಕ್ಕೆ ಬಂದಿದ್ದು ನಾವು. ಈಗ ನಿಮ್ಮ ಒಂದು ಸಂಸ್ಥೆ ಅಂದರೆ ಈಗೇನು ತಾವು ಏನು ರಾಷ್ಟ್ರೀಯ ದೇಹಾಂಗದಾನ ಜಾಗೃತಿ ಸಮಿತಿ ಟ್ರಸ್ಟು ಏನು ಹೇಳಿದಿರಲ್ಲ, ಈ ಅವೇರ್ನೆಸ್ ಅಂದರೆ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮಗಳನ್ನು ಯಾವ ರೀತಿ ಮಾಡ್ತೀರಿ, ಎಲ್ಲಿ, ಅದರ ಬಗ್ಗೆ ಹೇಳಿ. ಇದು ಪ್ರಥಮದಲ್ಲಿ ನಮ್ಮ ಈ ಸಂಸ್ಥೆಯ ಅಧ್ಯಕ್ಷರು, ಸಂಸ್ಥಾಪಕರು ನಮ್ಮ ತಂದೆಯವರು ಸರ್, ಮಹಾರಾಯಪ್ಪ ಹೂಗಾರ್ ಅಂತೇಳಿ. ಸ್ವಾಮಿ ರಮಾನಂದ ತೀರ್ಥರ ಪ್ರಭಾವಕ್ಕೊಳಗಾಗಿ ಅವರು ಲಾತೂರ್ಗೆ ಶಿಫ್ಟಾಗಿ MB ಸ್ವಾಮಿ ಅಂತೇಳಿ ಹೆಚ್ಚು ಪ್ರಚಾರ. ಸೊ ಅವ್ರದ್ದೊಂದು ಸ್ವಾತಂತ್ರ್ಯ ಹೋರಾಟಗಾರರ ತಂಡ ಕಟ್ಕೊಂಡು ಇದು ಸೇವೆ ಮಾಡಬೇಕು ಅಂಥೇಳಿ ಅದು ಪ್ರಾರಂಭ ಮಾಡಿದ್ರು. ಆದರೆ ನೋಂದಣಿ ಮಾತ್ರ ಇಲ್ಲಿ ಕಲಬುರಗಿ ಜೇವರ್ಗಿ ತಾಲೂಕಿನ ನಂದಿಹಳ್ಳಿ ಒಳಗೆ ಮಾಡಿದ್ದಾರೆ ಈ ಸಂಸ್ಥೆಗೆ. ಈ ಸಂಸ್ಥೆ ಶಾಲಾ ಕಾಲೇಜಿನಲ್ಲಿ ಕಾರ್ಯಕ್ರಮ ಮಾಡ್ತೀವಿ. ಆಮೇಲೆ ಹೆಚ್ಚು ನಾವು ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ಹೆಚ್ಚು ಇದೆ ನಮ್ಮ ಸಂಸ್ಥೆ ಕೆಲಸ. ಒಂದು ನಮ್ಮ ಜನರಿಗೆ ಹತ್ತಿರ ಆಗುವ ನಿಟ್ಟಿನೊಳಗೆ ಈ ಬಸವಾದಿ ಶರಣರ ತತ್ವ ಆಧರಿಸಿಕೊಂಡು 2 ನಾಟಕ ತಂಡ ಇದ್ದಾವೆ. ಪ್ರಸಾದ ಕಾಯ ಕೆಡಿಸಲಾಗೋದು ಮತ್ತು ಮೃತ್ಯೋರ್ಮ ಅಮೃತಂ ಗಮಯ ಅಂತ ಒಂದು ಭಾಗ. ಇನ್ನೊಂದು ಜೀವನದಾನ ಜೋಳಿಗೆ ಅಂತಿದೆ. ಎಲ್ಲ ಧರ್ಮಗುರುಗಳಿದ್ದಾರೆ, ಆ ಎಲ್ಲ ಧರ್ಮಗಳು ಒಳಗೊಂಡಂಥದ್ದು. ಜೊತೆಗೆ ಇದಕ್ಕೆ ನಾವು ಪ್ರವಚನ ಶೈಲಿಯನ್ನು ಕೊಟ್ಟಿದ್ದೀವಿ. ಸೇಮ್ ಅದು ಇದರಲ್ಲಿ ದದೀಚಿ ಮಹರ್ಷಿಗಳದ್ದು ನಾವು ತಗೋತೀವಿ, ಚಕ್ರವರ್ತಿ ಶಿಬಿ ಅವ್ರದ್ದು ತೋರ್ತೀವಿ, ಕರ್ಣನ ಕವಚ ಕುಂಡಲ ದಾನ ಮಾಡಿದವರು, ಇವೆಲ್ಲ ಸೂಕ್ತ ಇದಕ್ಕೆ ಪೂರಕವಾಗಿರುವಂಥದ್ದು. ಉದಾಹರಣೆಗೆ ಬಸವಣ್ಣನವರ ವಚನಗಳನ್ನು ಆಧರಿಸಿ ಈ ಪ್ರವಚನ ಕಾರ್ಯಕ್ರಮಗಳನ್ನು ಕರ್ನಾಟಕದಲ್ಲಿ, ಮಹಾರಾಷ್ಟ್ರದಲ್ಲಿ ಒಂದು ಕರೆ ಇದೆ. ಸರಿ ಸರ್. ಹಲೋ 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 ಕರೆಯಲ್ಲೇ ಏನು ವ್ಯತ್ಯಯ ಆಗಿದೆ ಸರ್. ಹೇಳಿ ಸರ್. ಇಲ್ಲಿ ಕರ್ನಾಟಕದಲ್ಲಿ ವಚನಗಳ ಆಧಾರಿತ ಮಾಡಿದ್ರೆ. ಹಲೋ ನಮಸ್ತೆ. ನಮಸ್ಕಾರ ಸರ್. ಹೇಳಿ, ಯಾರು? ಶಿವಲಿಂಗಪ್ಪ ಭದ್ರ ಅಂತ ಸರ್, ಮಾದನಿಪುರದಿಂದ ರೀ. ಹೇಳಿ ಶಿವಲಿಂಗಪ್ಪ, ಪ್ರಶ್ನೆ ಕೇಳಿ. ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತದೆ ಸರ್. ಹೇಳಿ. ನನ್ನೊಂದು ಪ್ರಶ್ನೆ ರೀ. ಹೇಳಿ. ಇದನ್ನ ಎಲ್ಲ ತಾಲೂಕು ಮಟ್ಟದಲ್ಲಿ, ಗ್ರಾಮೀಣ ಭಾಗದಲ್ಲಿ ಒಂದು ಸಾರ್ವಜನಿಕರಿಗಾಗಿ ಒಂದು ಎಚ್ಚರಿಕೆ ಮಾಡುವ ಒಂದು ಕಾರ್ಯಕ್ರಮಗಳು ಯಾಕೆ ಮಾಡಬಾರ್ದು ಸರ್ಕಾರದಿಂದ? ಮಾಡ್ತಾ ಇದೆ ಸರ್, ಅದು ಸರ್ಕಾರನೂ ಮಾಡ್ತಾ ಇದೆ, ಸಂಘ ಸಂಸ್ಥೆಗಳು ಮಾಡ್ತಾ ಇದ್ದಾವೆ. ಅದು ಸ್ವಲ್ಪ ತಕ್ಷಣ ಇದು ರೀಚ್ ಆಗೋದಿಲ್ಲ, ಯಾಕಂದರೆ ಇತ್ತೀಚಿನ ಕಾರ್ಯಕ್ರಮ ಇದು. ಆದರೂ ಸಾಧ್ಯ ಆದ ಮಟ್ಟಿಗೆ ಎಲ್ಲ ತಾಲೂಕಾ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ನೀವು ಮಾದನಿಪುರದಲ್ಲಿ ಅಂದರೆ ನೀವು ನಿಮ್ಮಂಥ ಸ್ಥಾನಿಕರು ನೀವು ನಮ್ಮನ್ನು ಕರೆದ್ರೆ, ಉದಾಹರಣೆಗೆ ನೀವು ಇಲ್ಲಿ ಈಗ ಶ್ರಾವಣ ಮಾಸದ ಕಾರ್ಯಕ್ರಮಗಳು ನಡೀತವೆ ನಿಮ್ಮಲ್ಲಿ ಶಿವಲಿಂಗೇಶ್ವರ ಮಠದಲ್ಲಿ ನನಗನ್ನಿಸುತ್ತೆ. ಆವಾಗ ನಮ್ಮ ಸಂಸ್ಥೆಯವರಿಗೆ ಇದರ ಬಗ್ಗೆ ಅವೇರ್ನೆಸ್ ಮಾಡಲಿಕ್ಕೆ ಒಂದು 10 ನಿಮಿಷದ ಅವಕಾಶ ಕೊಟ್ಟರೆ ಇದ್ರ ಬಗ್ಗೆ ನಾವು ಮಾಹಿತಿ ಹೇಳ್ತೀವಿ. ನಿಮ್ಮದು ಆ ಕಾರ್ಯಕ್ರಮಕ್ಕೆ ಇರೋ ರೀತಿಯಲ್ಲಿನೇ ಹೇಳ್ತೀವಿ. ಈಗ ನಮ್ಮ ಸಂಸ್ಥೆಗಳಿಗೆ ಹಣಕಾಸಿನ ತೊಂದರೆ ಇರ್ತದೆ ಕಾರ್ಯಕ್ರಮಗಳ ಆಯೋಜನೆ ಮಾಡಲಿಕ್ಕೆ. ಅದಕ್ಕೆ ನೀವು ಸ್ಥಳೀಯರು ತಯಾರಾದರೆ ಇದು ಅವೇರ್ನೆಸ್ ಜಾಸ್ತಿ ಆಗ್ತದೆ. ಒಂದೇ ಕೈಯಿಂದ ಚಪ್ಪಾಳೆ ಆಗೋದಿಲ್ಲ ಸರ್. ನೀವೆಲ್ಲ ಯುವಕರು ಅಥವಾ ಸ್ಥಳೀಯರು ಮುಂದಾದರೆ ಇದು ಸಹಜವಾಗಿ ಜಾಸ್ತಿ ಜಾಗೃತಿ ಮೂಡ್ತದೆ. ಧನ್ಯವಾದ ಸರ್, ಒಳ್ಳೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಧನ್ಯವಾದ, ನಮಸ್ಕಾರ. ನಮಸ್ಕಾರ. ನಮಸ್ಕಾರ.
ಹಲೋ ಹಲೋ, ಇದೊಂದು ಕೊನೆಯ ಕರೆ ತಗೊಳ್ಳೋಣ ಸರ್. ಹಲೋ ಹಲೋ, ನಮಸ್ತೆ. ಹಲೋ ಹಲೋ ನಮಸ್ತೆ. ಹಲೋ ಸರ್, ನಮಸ್ಕಾರ ಸರ್. ನಮ್ಮ ಹೆಸರು ಹೇಳಿ. ಸರ್, ನನ್ನ ಹೆಸರು ಚಿಕ್ಕಪ್ಪ, ಶಿವಮೊಗ್ಗದಿಂದ ಮಾತಾಡ್ತಿರೋದು ಸರ್. ಚಿಕ್ಕಪ್ಪ, ಪ್ರಶ್ನೆ ಕೇಳಿ. ಸರ್, ನನ್ನ ಪ್ರಶ್ನೆ ಏನಂತ ಅಂದ್ರೆ ಸರ್, ಈಗ ಅಂಗಾಂಗ ದಾನ ಮಾಡಕ್ ಹೋಗ್ತಾರಲ್ಲ ಸರ್, ಅಲ್ಲಿ ಹೋದಾಗ ಅವರು ಏನಪ್ಪಾ ಅಂದ್ರೆ ಅವ್ರು ಒಬ್ರೇ ಹೋಗಿ ಅಲ್ಲಿ ಎಲ್ಲ ಬರ್ಕೊಟ್ಟು ಬಂದಿರ್ತಾರೆ. ಆಮೇಲೆ ಮನೇಲಿ ಅವರು ತಿಳ್ಸೋದೇ ಇಲ್ಲ. ಅವ್ರು ಹಾಗೆ ಹೋಗ್ಬಿಟ್ಟಾಗ ಅದು ಸುಮ್ನೆ ವೇಸ್ಟ್ ಆಗ್ಬಿಡುತ್ತಲ್ಲ. ಅದಕ್ಕೆ ಈಗ ಅವರು ಅಲ್ಲಿ ಅವರು ಅಂಗಾಂಗ ದಾನ ಮಾಡಕ್ ಹೋದಾಗ ಕಡ್ಡಾಯವಾಗಿ ನಿಮ್ ಜೊತೆಗೆ ನಿಮ್ಮ ಮನೆಯ ಒಬ್ರು ಸದಸ್ಯರನ್ನ ಕರ್ಕೊಂಬರ್ಬೇಕು ಅಂತ ಹೇಳೋದು ಒಳ್ಳೇದಲ್ಲ ಅಂತ ನನ್ನ ಅನಿಸಿಕೆ ಸರ್. ನಿಜ ಸರ್. ಒಂದು ಎಷ್ಟೋ ಜನ ನೋಂದಣಿ ಮಾಡಿಸಿರ್ತಾರೆ. ನಾನು ಅದನ್ನು ಆವಾಗಲೇ ಹೇಳಿದ್ದೀನಿ, ಅದು ದೇಹದ ಮೇಲೆ ಅವಾಗ ಬರೆದು ಕೊಟ್ಟವರಿಗೆ ಸ್ವಾತಂತ್ರ್ಯ ಇರೋದಿಲ್ಲ. ಸತ್ತ ಮೇಲೆ ಅದು ಕುಟುಂಬ ಸದಸ್ಯರ ತೀರ್ಮಾನನೇ ಅಂತಿಮ ಆಗ್ತದೆ. ಅವ್ರು ಬರೆದು ಕೊಟ್ಟಾರ ಅಂತೇಳಿ ತೊಗೊಂಡು ಹೋಗಲಿಕ್ಕೆ ಬರೋದಿಲ್ಲ. ಒಂದು ಇದು ದೇಹ ದಾನದ ವಿಷಯ ಆಗಲಿ, ಅಂಗಾಂಗ ದಾನದ ವಿಷಯ ಆಗಲಿ, ಕುಟುಂಬದ ಸದಸ್ಯರ ಒಪ್ಪಿಗೆ ಭಾಳ ಮುಖ್ಯ. ಅವರು ಏನೋ ಆ ಥರದಲ್ಲಿ ಮಾಡಿದ್ದಾರೆ ಅಂದರೂ ಸಹ ಎಷ್ಟೋ ಜನರದ್ದು ಆಗಿದೆ. ಆದರೆ ಅದನ್ನು ಅವರು ಒಪ್ಪಿಗೆ ಇಲ್ಲದೇ ನಾವು ಯಾರೂ ದೇಹ ದಾನವೂ ಆಗೋದಿಲ್ಲ, ಅಂಗಾಂಗ ದಾನವೂ ಆಗೋದಿಲ್ಲ, ಅಂಗಾಂಶ ದಾನವೂ ಆಗೋದಿಲ್ಲ ಸರ್. ಒಳ್ಳೆಯದು ಚಿಕ್ಕಪ್ಪರೇ, ನಮಸ್ಕಾರ ಸರ್. ಇನ್ನು ಸಮಯ ಮುಗಿತಾ ಬಂತು ನಮ್ಮ ಕಾರ್ಯಕ್ರಮದ ಅವಧಿ. ಈಗ ಭಾಳಷ್ಟು ಕೇಳುಗರು ಕರೆ ಮಾಡಿ ಭಾಳಷ್ಟು ಮಾಹಿತಿಯನ್ನು ಕೇಳ್ಕೊಂಡ್ರು. ತಾವು ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರು. ಇನ್ನೂ ಸಾಕಷ್ಟು ಮಾತಾಡೋದಿದೆ, ಸಾಕಷ್ಟು ವಿಷಯ ತಿಳಿಸೋದಿದೆ. ಅದರ ಸಮಯದ ಅಭಾವದಿಂದ ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ. ಯಾಕಂದರೆ ಈಗ ಅಂಗಾಂಗಗಳು ಈಗ ಸತ್ತ ಮೇಲೆ ಅದು ಮಣ್ಣಾಗಿ ಹೋಗೋ ಬದಲು ಅದು ಇನ್ನೊಬ್ಬರಿಗೆ ಉಪಯೋಗ ಆದರೆ ಒಳ್ಳೆಯದಂತ ನಿಮ್ಮ ಒಂದು ಉದ್ದೇಶ. ಹಾಗಾಗಿ ಅಂಗಾಂಗ ದಾನ ಇರಲಿ ಅಥವಾ ಕಣ್ಣಿನ ದಾನ ಇರಲಿ, ಚರ್ಮದ ದಾನ ಯಾವುದೇ ಆಗಲಿ, ಅದು ಕೊಡೋಂಥ ದಾನಿಗಳು ಅದನ್ನು ಸರಿಯಾಗಿ ಒಂದು ರಿಜಿಸ್ಟರ್ ಮಾಡೋದಿಲ್ಲ. ಅದನ್ನು ಮತ್ತೆ ಯಾರಿಗೆ ಅದನ್ನು ಕನ್ವೆ ಮಾಡೋದಾಗಲಿ ಅಂದರೆ ಕುಟುಂಬಸ್ಥರಿಗೆ ತಿಳಿಸಿ ಅದು ಉಪಯೋಗ ಆಗಂಗೆ ಮಾಡಿದರೆ ಬಹಳ ಒಳ್ಳೆಯದಂತ ತಾವು ಹೇಳ್ತೀರಿ ಸರ್. ಹೌದು ಸರ್. ತುಂಬ ಧನ್ಯವಾದ ಸರ್. ಸಾಕಷ್ಟು ಮಾಹಿತಿಯನ್ನು ತಾವು ತಿಳಿಸ್ಕೊಟ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ತಮಗೂ ಸರ್. ಯಾಕಂದರೆ ಈ ಕಾರ್ಯಕ್ರಮಕ್ಕೆ ತಮ್ಮಂಥ ಒಂದು ಮಾಧ್ಯಮಗಳು ಮತ್ತು ಪತ್ರಿಕೆಗಳು ಅಥವಾ ಈಗೇನು ಮೀಡಿಯಾಗಳಿದ್ದಾವೆ, ಇಂಥವೆಲ್ಲ ಇನ್ನಷ್ಟು ನಮಗೆ ಬೆಂಬಲ ಕೊಟ್ಟರೆ ಹೆಚ್ಚು ಪ್ರಚಾರ ಆಗ್ತದೆ, ಜನರ ತನಕ ತಲುಪುವಂಥ ಒಂದು ಕೆಲಸ ಆಗ್ತದೆ. ಈ ಒಂದು ನಮಗೆ ಇಂಥ ಕಾರ್ಯಕ್ರಮಕ್ಕೆ ನೀವು ನಮಗೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ಈ ಆಕಾಶವಾಣಿಗೆ ನಾವು ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳು. ನಮಸ್ಕಾರ ಸರ್. ಇದುವರೆಗೆ ಕಲ್ಯಾಣವಾಣಿ ನೇರ ಫೋನ್ ಕಾರ್ಯಕ್ರಮದಲ್ಲಿ ವಿಶ್ವ ಅಂಗಾಂಗ ದಾನ ದಿನದ ಅಂಗವಾಗಿ ಅಂಗಾಂಗ ದಾನದ ಮಹತ್ವ ಕುರಿತು ನೇರ ಫೋನ್ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದವರು ರಾಷ್ಟ್ರೀಯ ದೇಹಾಂಗ ದಾನ ಜಾಗೃತಿ ಸಮಿತಿ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀ ಶಿವಾನಂದ್ ಹೂಗಾರ್ ಅವರು. ಇವರೊಂದಿಗೆ ಭಾಗವಹಿಸಿದವರು ಬಿ ಸಿದ್ದಣ್ಣ. ಆಕಾಶವಾಣಿ ಕಲಬುರಗಿ. ಈಗ ಸಮಯ 11:50. ಮರಾಠಿ ಹಾಡುಗಳು ಕೇಳಿ. ಮಾಲತಿ ಪಾಂಡೆ ಅವರಿಂದ ಸಂಜೀವಿನಿ ಮರಾಠೆ ಅವರ ರಚನೆ.